ಈಗ ಒಂದನೇ ಕ್ವಶನ್ ನೋಡ್ರಿ. ಈಗ ಒಂದನೇ ಕ್ವಶನ್ ನೋಡ್ರಿ. ಇದು ಇಂಗ್ಲೀಷ್ನಾಗ ಅದ, ಹೆದರ್ಬೇಡ್ರಿ. ನಾನು ಅದನ್ನ ಕನ್ನಡದಾಗ ನಿಮ್ಗೆ ಕನ್ವರ್ಟ್ ಮಾಡಿ ಹೇಳ್ತೀನಿ, ನೀವು ಕನ್ನಡ ಬರ್ಕೋರಿ ಅದನ್ನ. ಅದೇ ಥರ ನಾ ಇಂಗ್ಲೀಷ್ನಾಗ ಇದೆ ಅಂತೇಳಿ ನೀವು ಏನು ಗಾಬರಿಯಾಗುವಂಥ ಅವಶ್ಯಕತೆ ಇಲ್ಲ. ನಾ ಇಂಗ್ಲೀಷ್ನಾಗ ಓದಿ ಅದು ಕನ್ನಡ ಮೀನಿಂಗ್ ಹೇಳ್ತೀನಿ ನಿಮಗೆ. ಅವಾಗ ನೀವು ಬರ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಯಾಕಂದ್ರೆ ತಮಿಳ್ನಾಡಿನಾಗ ಇರೋದ್ರಿಂದ ಇಂಗ್ಲೀಷು ಮತ್ತು ತಮಿಳು ಇತ್ತು. ಬಟ್ ನಮ್ಮ ಕನ್ನಡದಾಗ ಏನಿರುತ್ತೆ, ಇಂಗ್ಲೀಷು ಮತ್ತು ಕನ್ನಡ ಇರ್ತೈತಿ. ಸೊ ನಿಮ್ಗೆ ಕನ್ನಡದಾಗೂ ಸಹ ಕ್ವಶನ್ ಇರ್ತೈತಿ, ಇಂಗ್ಲೀಷ್ನಾಗ ಕ್ವಶನ್ ಇರ್ತೈತಿ. ನೀವು ಇಂಗ್ಲೀಷ್ ಇದೆ ಅಂತೇಳಿ ಏನು ಹೆದರುವಂಥ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಈಸಿ ಮಾಡಿ ಹೇಳ್ತೀನಿ ಅಂತ. ನೋಡ್ರಿ, ಕ್ವಶನ್ ನಂಬರ್ 1 ರಿಂದ 5 ಏನಿದೆಪ್ಪ ಅಂದ್ರೆ, ದ ಡೈಗ್ರಾಮ್ ಶೋಸ್ ದ ಸಮ್ ರಿಲೇಶನ್ಶಿಪ್ ಅಮಾಂಗ್ ದ 3 ಐಟಮ್ಸ್ ಗಿವನ್ ಫ್ರಮ್ ದ ಗಿವನ್ ಡೈಗ್ರಾಮ್ ಎ ಬಿ ಸಿ ಇ. ಚೂಸ್ ದ ಕರೆಕ್ಟ್ ಡೈಗ್ರಾಮ್ ದ್ಯಾಟ್ ಕರಸ್ಪಾಂಡಿಂಗ್ ದ ಈಚ್. ಅಂದ್ರೆ ಇಲ್ಲಿ ಕೆಳಗಡೆ ಒಂದು 5 ಚಿತ್ರನ ಕೊಟ್ಟಾರ, ಮತ್ತು ಇಲ್ಲಿ ಕೆಳಗಡೆ ಇದಾವಲ್ಲ 3 ಮೆಟಲ್ ಒಂದು 3 ಇದಾವಲ್ಲ, ಒಂದು ಐಟಮ್ಸ್ ನಂಬರ್ ಅಂದ್ರೆ 3 ಹೆಸರು ಕೊಟ್ಟಿರ್ತಾರೆ. ಅವಕ್ಕೆ ಇವು ಡೈಗ್ರಾಮ್ ಮ್ಯಾಚ್ ಆಗುವಂತ ಯಾವ ಡೈಗ್ರಾಮ್ ಮ್ಯಾಚ್ ಆಗುತ್ತೆ ಅನ್ನೋದನ್ನ 5 ಡೈಗ್ರಾಮಲ್ಲಿ ಒಂದು ಡೈಗ್ರಾಮ್ನ ನೀವು ಸೆಲೆಕ್ಟ್ ಮಾಡ್ರಿ ಅಂತ ಹೇಳಿದಾರೆ. ನೀವು ಮಾಡಿರೋ ವೆನ್ ಡೈಗ್ರಾಮ್ ನಮ್ಗೆ ತಿಳಿಸಿಲ್ಲ, ಅದೇ ಥರ ವೆನ್ ಡೈಗ್ರಾಮ್ನ ಇಲ್ಲಿ ಆಯ್ಕೆ ಮಾಡೋದು. ಇಲ್ಲಿ ಒಂದೇ ಆಯ್ಕೆ ಒಂದೇದು ಏನಂದ್ರೆ ಗೋಲ್ಡ್, ಮೆಟಲ್, ಜಿಂಕ್. ಗೋಲ್ಡ್ ಅಂದ್ರೆ ಏನಂದ್ರೆ ಬಂಗಾರ, ಮೆಟಲ್ ಅಂದ್ರೆ ಲೋಹ, ಜಿಂಕ್ ಅನ್ನೋದು ಅದೊಂದು ಲೋಹ. ನೋಡ್ರಿ ಇಲ್ಲಿ ಇಲ್ಲಿದೆ ಗೋಲ್ಡ್. ಗೋಲ್ಡ್ ಅಂದ್ರೆ ಏನ್ರಿ ಬಂಗಾರ, ಚಿನ್ನ ಅಂತ ನೋಡ್ರಿ. ಅದಕ್ಕೆ ಚಿನ್ನ ಅಂತ ಬರ್ಕೋರಿ. ಇದನ್ನ ಚಿನ್ನ ಅಂತ ಬರ್ಕೋರಿ. ನಿಮ್ಗೆ ಚಿನ್ನ ಅಂತಾರೆ ಇದಕ್ಕೆ. ಮೆಟಲ್ ಅಂದ್ರೆ ಲೋಹ, ಜಿಂಕ್ ಅಂದ್ರೆ ಇದು ಜಿಂಕ್ನೇ. ಇದು ಇಂಗ್ಲೀಷ್ನಾಗ ಕನ್ನಡ ಅಂತ ಏನಿಲ್ಲ, ಜಿಂಕ್ ಅಂತ ಕರೀತಾರ. ನೋಡ್ರಿ, ಗೋಲ್ಡ್ ಅನ್ನೋದು ಏನ್ರಿ ಒಂದು ಲೋಹ, ಮೆಟಲ್ ಅನ್ನೋದು ಒಂದು ಲೋಹ, ಜಿಂಕ್ ಅನ್ನೋದು ಒಂದು ಲೋಹ. ಇದು ಮೆಟಲ್ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಲೋಹ ಆಯ್ತು. ಗೋಲ್ಡ್ ಅನ್ನೋದು ಅದೊಂದು ಲೋಹ, ಆದ್ರೆ ಅದೊಂದು ಲೋಹ ಗೋಲ್ಡ್. ಜಿಂಕ್ ಅನ್ನೋದು ಸಹ ಒಂದು ಲೋಹ. ನೋಡ್ರಿ, ಜಿಂಕ್ ಮತ್ತೆ ಗೋಲ್ಡ್ ಎದ್ರ ಬರ್ತಾವ? ಇವು ಲೋಹದೊಳಗಡೆ ಬರ್ತಾವ. ಸೊ ಹಂಗಂದ್ರೆ ಆಪ್ಷನ್ ಯಾವ್ದಾಗುತ್ತಪ್ಪ ಅಂತಂದ್ರ ಎ ಆಗತ್ತೆ. ನೋಡ್ರಿ, ಆಪ್ಷನ್ ಏನು ಎ. ಈ ತರ ಮಾಡೋದು ಇದನ್ನ. ನೆಕ್ಸ್ಟ್ ನೋಡಿ ಎಕ್ಸಾಮಿನೇಷನ್. ನೆಕ್ಸ್ಟ್ ನೋಡಿ ಎಕ್ಸಾಮ್ ಅಂದ್ರ ಪರೀಕ್ಷೆ ಅಂದಂಗ. ಪರೀಕ್ಷೆ ಇದು ಪರೀಕ್ಷೆ. ಕ್ವಶನ್ಸ್ ಅಂದ್ರ ಪ್ರಶ್ನೆಗಳು. ಪ್ರಾಕ್ಟೀಸ್ ಅಂದ್ರ ಏನು ಪೂರ್ವ ತಯಾರಿ ಅಂದಂಗ. ತಯಾರಿ. ಹಾ, ಈಗ ನೋಡ್ರಿ, ಪರೀಕ್ಷೆ ಪರೀಕ್ಷೆ ಐತಿ, ಪ್ರಶ್ನೆಗಳದು. ಪರೀಕ್ಷೆ ಒಳಗಡೆ ಪ್ರಶ್ನೆಗಳಿರ್ತಾವ. ಪರೀಕ್ಷೆ ಒಳಗಡೆ ಪರೀಕ್ಷೆ ಒಳಗಡೆ ಪ್ರಶ್ನೆಗಳು ಇರ್ತಾವ. ಹೌದಾ? ಪ್ರಾಕ್ಟೀಸ್ ಏನು ನಾವು ಪೇಪರ್ನಾಗ ಏನು ಪರೀಕ್ಷೆ ಒಳಗೂ ಮಾಡಬಹುದು, ಬೇರೆ ಕಡೆ ಇದ್ದಾಗೂ ಮಾಡಬಹುದು. ಅಲ್ಲಿ ಪರೀಕ್ಷೆ ಒಳಗಡೆ ಸಹ ಏನಿರ್ತಾವು, ಪ್ರಶ್ನೆಗಳು ಇರ್ತಾವು, ಮತ್ತೆ ಎಕ್ಸಾಮ್ನಾಗ ಮಾಡ್ಕೋಬಹುದು. ಸೊ ಹಿಂಗಾಗಿ ನಾವಿಲ್ಲಿ ಇದನ್ನ ಈ ತರ ಬರಿಬಹುದು. ಇದನ್ನ ಹೌದಲ್ಲ? ಈ ಎಕ್ಸಾಮ್ನಾಗೂ ಬರಿಬಹುದು, ಪ್ರಾಕ್ಟೀಸ್ ಒಂದು ಖುಲ್ಲಾ ಟೈಮ್ದಾಗೂ ಬರಿಬಹುದು. ಪ್ರಾಕ್ಟೀಸ್ ಒಳಗಡೆ ಕ್ವಶನ್ ಮಾಡ್ಬೋದು, ನಾವು ಲೆಕ್ಕನೂ ಮಾಡ್ಬೋದು, ಅಂದ್ರೆ ಎಲ್ಲ ತರನು ಮಾಡ್ಬೋದು. ಸೊ ಹಿಂಗಾಗಿ ಆಪ್ಷನ್ ಡಿ ಏನಾಗುತ್ತಪ್ಪ ಅಂದ್ರೆ ಇದು ಆಗುತ್ತೆ. ಪರೀಕ್ಷೆ, ಪ್ರಶ್ನೆಗಳು ಮತ್ತು ಪೂರ್ವ ತಯಾರಿ ಅಂತಿದ್ದಾಗ ಏನಾಗುತ್ತ? ಡಿ ಆಪ್ಷನ್ ಆಗುತ್ತೆ. ಡಿ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ರ್ಯಾಷನಲ್ ನಂಬರ್, ಫ್ರಾಕ್ಷನ್ಸ್, ಇಂಟೀಜರ್ಸ್ ಅಂತ ಇದೆ. ರ್ಯಾಷನಲ್ ನಂಬರ್ ಅಂದ್ರೆ ಏನು? ಎಲ್ಲ ಏನಂತಾರೆ, ವಾಸ್ತವ ಸಂಖ್ಯೆಗಳು ಅಂತ ಹೇಳಿ ಎಲ್ಲ ಅಂತ ಹೇಳ್ತೀವಲ್ಲ, ವಾಸ್ತವ ಸಂಖ್ಯೆ ಅಂತೀವಲ್ಲ, ಅವು ಎಲ್ಲವೂ ಬಂತು. ಏನೋ ಸ್ವಾಭಾವಿಕ ಸಂಖ್ಯೆಗಳು ಬಂತು, ಅವಿಭಾಜ್ಯ ಸಂಖ್ಯೆಗಳು ಬಂತು, ಪೂರ್ಣಾಂಕಗಳು ಬಂತು, ಎಲ್ಲ ಕಣಿತೇವೆ ರ್ಯಾಷನಲ್ ನಂಬರ್ಸ್ ಅಂತೀವಿ. ರ್ಯಾಷನಲ್ ನಂಬರ್ ಅಂದ್ರೆ ಏನು? ಎಲ್ಲ ಹೋಲ್ ಆ್ಯಂಡ್ ಸೋಲ್ ಎಲ್ಲ ಬರುತ್ತೆ. ಫ್ರಾಕ್ಷನ್ಸ್ ಅಂದ್ರೆ ಏನು? ಈ ತರ ಇದ್ದು ಅಂದ್ರೆ 3/4 ಈ ತರ ಇದ್ದದ್ದು. ಇಂಟೀಜರ್ಸ್ ಅಂದ್ರೆ ಏನ್ರಿ? ಮೈನಸ್ ಇರ್ತಾವು, ಪ್ಲಸ್ ಇರ್ತಾವೆ. -1 +1 -2 +3 ಈ ತರ ಎಲ್ಲ. ಸೊ ಇವು ಫ್ರಾಕ್ಷನ್. ಇಲ್ಲಿ ಮೈನಸ್ ಇರ್ಬೋದು, ಇಲ್ಲಿ ಮೈನಸ್ ಇರ್ಬೋದು. ಅಂದ್ರೆ ಏನ್ರಿ, ರ್ಯಾಷನಲ್ ನಂಬರು ಮತ್ತು ಫ್ರಾಕ್ಷನ್ಸ್, ಇಂಟೀಜರ್ಸ್. ರ್ಯಾಷನಲ್ ನಂಬರು ಈಗ ರ್ಯಾಷನಲ್ ನಂಬರ್ ಅಂದ್ರೆ ಟೋಟಲ್ ಎಲ್ಲ ಬಂತು, ಎಲ್ಲ ನಂಬರು 0 ಬಂತು, ಎಲ್ಲ ಬಂತಿದಾಗ ರ್ಯಾಷನಲ್ ನಂಬರ್ ಅಂತೀವಿ. ಸೊ ಇಲ್ಲ ಆಯ್ತು. ಈ ಫ್ರಾಕ್ಷನ್ಸ್ ಅಲ್ಲ, ಫ್ರಾಕ್ಷನ್ಸ್ ಅಂದ್ರೆ ಇಲ್ಲಿ ಬರ್ತದ, ಇಂಟೀಜರ್ಸ್ ಅಂದ್ರೆ ಇಲ್ಲಿರದ. ಓಕೆ, ಕೆಲವೊಂದಿಷ್ಟು ಮೈನಸ್ ಆಗಿರ್ತಾವ, ಕೆಲವೊಂದಿಷ್ಟು ಪ್ಲಸ್ ಆಗಿರ್ತಾವ. ಬಟ್ ಇಲ್ಲಿ ಇಂಟೀಜರ್ಸ್ ಅಂದ್ರೆ ಈ ತರ ಬರ್ತಾವ. ಹಿಂಗಾಗಿ ಏನಾಗುತ್ತಾ, ಆಪ್ಷನ್ ಇ ಏನಾಗುತ್ತಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಈ ತರ ಸಿಂಬಲ್ ಬರ್ತಲ್ಲ, ಆಪ್ಷನ್ ಇ ಏನಾಗುತ್ತಾ ಸರಿಯಾದ ಉತ್ತರ ಆಗುತ್ತೆ. ಯಾವುದು? 3ನೇದಕ್ಕೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 4ನೇದು ನೋಡ್ರಿ. 4ನೇದು ಏನ್ ಕೊಟ್ರಪ್ಪ ಅಂದ್ರೆ ಶಾಂಡ್ ಅಂದ್ರೆ ಉಸುಕು ಅಂದಂಗ, ಮರಳು ಅಂದಂಗ. ಶಾಂಡ್ ಅಂದ್ರೆ ಉರುಳು. ಬರ್ಕೋರಿ ಕನ್ನಡದಾಗ. ನೀವು ಯಾರಾದ್ರೂ ತಿಳಿಲಿಕ್ಕಪ್ಪ ಅಂದ್ರೆ ಕನ್ನಡದಾಗ ಬರ್ಕೋರಿ. ಯಾರಾದ್ರೂ ನಿಮ್ಗೆ ಗೊತ್ತಾಗ್ಲಿಕ್ಕಂದ್ರ ಬರ್ಕೋರಿ. ಶಾಂಡ್ ಅಂದ್ರ ಮರಳು ಅಂದಂಗ, ವಾಟರ್ ಅಂದ್ರೆ ನೀರು ಅಂದಂಗ, ಏರ್ ಅಂದ್ರೆ ಗಾಳಿ ಅಂದಂಗ. ಗಾಳಿ
ನೀರು ಮತ್ತೆ ಏನು ಏರು, ಗಾಳಿ, ನೀರು, ಉಸುಕು, ಮರಳು ಏನಾದ್ರು ಸಂಬಂಧ ಅದಾವ ಒಂದಕ್ಕೊಂದು ಸೂತ್ರ ಸಂಬಂಧ ಇಲ್ಲ. ಸೊ ಹಿಂಗಾಗಿ ಏನಪ್ಪಾ ಅಂದ್ರ ಆಪ್ಷನ್ ಸಿ ಏನಾಗುತ್ತಪ್ಪ ಅಂದ್ರ ಆಗತ್ತ. ಓಕೆ ರೀ, ನೋಡ್ರಿ ಮರಳ ಬೇರೆ, ನೀರ ಬೇರೆ, ಗಾಳಿನ ಬೇರೆ, ಇವ್ಯಾವಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಇವ ನಾವೇನಾದ್ರೂ ಇದನ್ನ ಶಾಂಡು ಸಹ ಘನ, ಇದು ದ್ರವ, ಅನಿಲ ಅಂತ ಆಗತ್ತ. ಸೊ ಮೂರಕ್ಕೆ ಮೂರನು ಸಂಬಂಧ ಇಲ್ಲ, ಹಂಗಾಗಿ ಮೂರು ಬೇರೆ ಬೇರೆ. ಆಪ್ಷನ್ ಸಿ ಏನಪ್ಪ ಅಂದ್ರ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಕ್ಲಾಸ್ ರೂಮು, ಬ್ಲಾಕ್ ಬೋರ್ಡು, ಸ್ಕೂಲ್. ನೋಡ್ರಿ ಒಂದು ಶಾಲೆ ಇರ್ತೈತಿ, ಒಂದು ಶಾಲೆ ಒಳಗಡೆ ಅನೇಕ ಕ್ಲಾಸ್ ರೂಮ್ಗಳು ಇರ್ತಾವ, ಕ್ಲಾಸ್ ರೂಮ್ ಒಳಗಡೆ ಬ್ಲಾಕ್ ಬೋರ್ಡ್ ಇರ್ತೈತಿ, ಹೌದಲ್ಲ? ಇದು ಶಾಲೆ, ಇದು ಬ್ಲಾಕ್ ಬೋರ್ಡು, ಕ್ಲಾಸ್ ರೂಮು, ಬ್ಲಾಕ್ ಬೋರ್ಡ್. ಕ್ಲಾಸ್ ರೂಮ್ ಒಳಗಡೆ, ಶಾಲೆ ಒಳಗಡೆ ತರಗತಿ ಇರ್ತಾವ, ತರಗತಿ ಒಳಗಡೆ ಬ್ಲಾಕ್ ಬೋರ್ಡ್ ಇರುತ್ತೆ. ಸೊ ಈ ತರ ಇತ್ತು ಅಂದ್ರೆ ಇದೇನಪ್ಪ ಅಂದ್ರೆ ಆಪ್ಷನ್ ಬಿ ಐತಲ್ಲ, ಇದು ಏನಪ್ಪಾ ಅಂದ್ರೆ ಆಪ್ಷನ್ 5 ಸರಿ ಆಗುತ್ತೆ. ಓಕೆ, ಉತ್ತರ ಏನು? ಬಿ. ನೆಕ್ಸ್ಟ್ ಕ್ವಶನ್ ಹೋಗ್ರಿ. ನೋಡ್ರಿ ನೆಕ್ಸ್ಟ್ ಏನ್ ಕೇಳ್ಯಾರಪ್ಪ ಅಂದ್ರೆ ಇಲ್ಲಿ ಇದರ ಒಂದು ಆಡ್ ಯಾವ್ದು, ಇದ್ರಾಗ ಆಡ್ ನಂಬರ್ ಅಂದ್ರೆ ಏನು, ಇವುಗಳಲ್ಲಿ 3 ಸೇಮ್ ಅದಾವು, ಒಂದು ಬೇರೆ ಅದ. ಸೊ ಅವುಗಳನ್ನ ಕಂಡುಹಿಡ್ರಿ ಅಂತ ಹೇಳ್ಯಾರ ಅವರು. ಏನಂದ್ರ ಇವುಗಳಲ್ಲಿ ಭಿನ್ನವಾದದ್ದು ಯಾವುದು ಅಂದಂಗ. ಫೈಂಡ್ ದ ಆಡ್ ಒನ್ ಔಟ್ ಅಂದ್ರ ಇದರಲ್ಲಿ ಒಂದು ಭಿನ್ನ ಆಗೈತೆ, ಅದನ್ನ ಕಂಡುಹಿಡ್ರಿ ಅಂದಂಗ. ಸೊ ನೋಡ್ರಿ ಇಲ್ಲಿ ಇವ್ರು ಮೊದಲ ಹೆಂಗ್ ಮಾಡ್ಕೊಂಡ್ರ ಕಂಡ್ಕೋಬೇಕು ನಾವು ಮೊದಲ. ಸೊ ನೋಡ್ರಿ 7 ಅದ, ಇಲ್ಲಿ 22 ಅದ, ಇಲ್ಲಿ 12 ಅದ, 37 ಅದ, ಇಲ್ಲಿ 15 ಅದ, 46 ಅದ, ಇಲ್ಲಿ 8 ಅದ, 33 ಅದ. ಇದನ್ನ 7 12ಕ್ಕೆ ಹೆಂಗ್ ಬರೆದ್ರು, 7ನ 22 ಹೆಂಗ್ ಬರೆದ್ರು, 12ನ 37 ಹೆಂಗ್ ಬರೆದ್ರು ಅಂತ. ಸೊ ಇಲ್ಲಿ ನೋಡ್ರಿ, ಇಲ್ಲಿ 7 3 21 ಪ್ಲಸ್ 1, 7 3 21 ಆಗುತ್ತಾ, ಪ್ಲಸ್ 1 ಮಾಡ್ರೆ 22 ಆಯ್ತು. ಹಂಗೆ ಇಲ್ಲಿ ಹಂಗೆ ಇರಬೇಕು. 12 3 36 ಪ್ಲಸ್ 1, 36 ಪ್ಲಸ್ 1 37 ಆಯ್ತು. ಇಲ್ಲಿ ನೋಡ್ರಿ 15 ಅದ, 15 3 45 ಪ್ಲಸ್ 1 46 ಆಯ್ತು. ಇಲ್ಲಿ ನೋಡ್ರಿ 8 3 24 ಪ್ಲಸ್ 1 ಅಂದ್ರೆ ಏನಾಗೈತಿ 25 ಆಗ್ಬೇಕಾಗಿತ್ತು ಅದು. ಸೊ 25 ಬೇರೆ ಬದಲಿ ಏನ್ ಮಾಡ್ರಿ ಅವರು 33 ಬರ್ತಾರೆ. ಸೊ ಹಿಂಗಾಗಿ ಇದು ಏನಪ್ಪಾ ಅಂದ್ರೆ ತಪ್ಪೈತಿ. ಸೊ ಇದು ಏನಪ್ಪಾ ಅಂದ್ರೆ ಆಡ್ ನಂಬರ್, ಇದು ಭಿನ್ನವಾಗೈತಿ ಅಂದಂಗ. ಸೊ ಆಪ್ಷನ್ 2 ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ 117 ಅದ, 157 ಅದ, 139 ಅದ, ಇಲ್ಲಿ 123 ಅದ. ಇವು ಹೆಂಗ್ರಿ ಅಂತಂದ್ರ ಇವು ನೋಡ್ರಿ, ಇಲ್ಲಿ ಏನ್ ಮಾಡ್ರಪ್ಪ ಅಂತಂದ್ರ ಇವು 3 ಅದಾವಲ್ಲ ಅವಿಭಾಜ್ಯ ಸಂಖ್ಯೆಗಳು, 113, 157, 139 ಸಹ ಇಟ್ ಈಸ್ ಎ ಪ್ರೈಮ್ ನಂಬರ್ಸ್. ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು. ಇವು ಬೇರೆ ಸಂಖ್ಯೆ ಒಳಗಡೆ ಯಾವುದೇ ಸಂಖ್ಯೆ ಒಳಗೆ ಭಾಗ ಆಗುದಿಲ್ಲ. ಬಟ್ ಇದು ಇದೆ ನೋಡ್ರಿ 1 2 3 ಇದೆ ನೋಡ್ರಿ, ಇದು 1 2 3 ಇತ್ತಲ್ಲ, ಇದು 3ಗೆ ಭಾಗ ಆಗುತ್ತೆ. 3 1 3 4 12 3 1 3 41 8 123, ಇದು 3ಗೆ ಭಾಗ ಆಗುತ್ತಾ. ಬಟ್ ಇವು ಯಾವ 3ಗೆ ಭಾಗ ಆಗಲ್ಲ ನೋಡ್ರಿ. 113 ಅದರ 3ಗೆ ಹೋಗಂಗಿಲ್ಲ. 3 1 3 3 9, 2 23 ಆಯ್ತು, 3 7 21, 3 8 24, ಇದು 23 ಬರಂಗಿಲ್ಲ. ಸೊ ಹಿಂಗಾಗಿ ಇದು ಅಲ್ಲ. 157 ನೋಡ್ರಿ, 157 3 ಮುಗಿಯ ನೋಡ್ರಿ, 3 1 3 5 15, 3 2 6 1 ಉಳಿತು, ಮತ್ತೆ 1 ಉಳಿತೈತಿ. ಸೊ ಹಿಂಗಾಗಿ ಇದು ಸಹ 150 ಸತ 3ಗೆ ಹೋಗಂಗಿಲ್ಲ. ಹಂಗ 139 ನೋಡ್ರಿ, 3 1 3 4 12, 1 ಉಳಿತು 19 ಆಯ್ತು, 3 6 18, 3 7 21. ಸೊ ಇಲ್ಲಿ 19 ನಮ್ಗೆ ಬರಂಗಿಲ್ಲ. ಸೊ ಹಿಂಗಾಗಿ ಇದು ಸಹ ಅಲ್ಲ. ಸೊ ಹಂಗಾಗಿ 3ಗೆ ಭಾಗ ಹೋಗೋದು ಯಾವ್ದಪ್ಪ ಅಂದ್ರೆ ಇದು ಯಾವ ಅಂದ್ರೆ 123. ಇದು ಏನೋ ಪ್ರೈಮ್ ನಂಬರ್ ಅಲ್ಲ ಅಥವಾ ಅವಿಭಾಜ್ಯ ಸಂಖ್ಯೆ ಅಲ್ಲ. ಇವು 3 ಸಹ ಅವಿಭಾಜ್ಯ ಸಂಖ್ಯೆಗಳು. ಹಿಂಗಾಗಿ ಆಪ್ಷನ್ ನಂಬರ್ 2 ಏನಾಗುತ್ತೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮೂನು, ಫುಟ್ಬಾಲು, ಅರ್ತ್, ಬ್ಯಾಂಗಲ್. ಮೂನ್ ಅಂದ್ರೆ ಚಂದ್ರ ಅಂದಂಗ, ಚಂದ್ರ. ಮೂನ್ ಅಂದ್ರೆ ಏನು? ಚಂದ್ರ ಅಂದಂಗ್ರಿ. ಫುಟ್ಬಾಲ್ ಅಂದ್ರ ಫುಟ್ಬಾಲ್ ಗೊತ್ತಿದ್ದಲ್ಲ, ಫುಟ್ಬಾಲ್ ಅನ್ನೋದು ಫುಟ್ಬಾಲ್ನೇ, ಫುಟ್ಬಾಲ್ ಆಟ ಆಡ್ತಾರಲ್ಲ ಅದು ಫುಟ್ಬಾಲ್. ಅರ್ಥ ಅಂದ್ರ ಭೂಮಿ. ಬ್ಯಾಂಗಲ್ ಅಂದ್ರ ಈ ಹೆಣ್ಮಕ್ಳು ಕಿವ ಹಾಕೊಂಡಿದ್ರಲ್ರಿ, ಬ್ಯಾಂಗಲ್ಸ್ ಈ ತರ ಇರ್ತಾವ ನೋಡ್ರಿ ಇಲ್ಲಿ, ಅವು ಬ್ಯಾಂಗಲ್. ನೋಡ್ರಿ ಚಂದ್ರ ಅನ್ನೋದು ಹಿಂಗಿರ್ತಾನ, ಕರೆಕ್ಟ್ ರೀ? ಚಂದ್ರ ಅನ್ನೋದು ಒಂದು ಗೋಲಾಕಾರ, ಭೂಮಿನೂ ಸಹ ಗೋಲಾಕಾರ, ಫುಟ್ಬಾಲ್ನು ಸಹ ಗೋಲಾಕಾರ. ಬಟ್ ಬ್ಯಾಂಗಲ್ ಕಿವಿ ರಿಂಗ್ ಹೆಂಗ ಅಂದ್ರ ಅವು ಹಿಂಗಿರ್ತಾವ್ರಿ, ಕಿವಿ ರಿಂಗ್ ಅವು ಗೋಲಾಕಾರ ಇರಂಗಿಲ್ಲ, ವೃತ್ತ ತರ ಇರ್ತಾವ ಈ ತರ, ಅದು ಗೋಲ ಇರಂಗಿಲ್ಲ. ಸೊ ಹಿಂಗಾಗಿ ಏನಪ್ಪಾ ಅಂತಂದ್ರ ಇವು 3 ಗೋಲಾಕಾರದಾಗ ಅದಾವ. ಯಾವ್ದು? ಚಂದ್ರ, ಭೂಮಿ, ಫುಟ್ಬಾಲ್ ಗೋಲಾಕಾರದಾಗ ಅದಾವ. ಬ್ಯಾಂಗಲ್ ಒಂದು ಅದು ವೃತ್ತದಲ್ಲೇ ಇದೆ. ನಿಮ್ಗೆ ಅರ್ಥ ಗೊತ್ತಾಗಿರ್ಬೇಕು, ಗೋಲ ಅಂದ್ರೆ ಯಾವುದು, ವೃತ್ತ ಅಂದ್ರೆ ಯಾವ್ದು ಅಂತೇಳಿ. ಸೊ ಒಟ್ಟು ಸಹ ವೃತ್ತಾಕಾರ ಅದಾವ. ಬಟ್ ಅವೇನು 3
ಭೂಮಿ, ಫುಟ್ಬಾಲ್ ಏನಪ್ಪಾ ಅಂತಂದ್ರ ಗೋಲ್ ತರ ಅದಾವು. ಬ್ಯಾಂಗಲ್ ಅನ್ನೋದು ಒಂದು ಬರೀ ರಿಂಗ್ ಅದ ಅಥವಾ ವೃತ್ತಾಕಾರ ಅದ. ಹಿಂಗಾಗಿ ಏನಪ್ಪಾ ಅಂದ್ರ ಬ್ಯಾಂಗಲ್ ಏನಾಗುತ್ತ ಆಡ್ ಆಗುತ್ತ, ಇದು ಬೇರೆ ಆಗುತ್ತೆ. ಹಿಂಗಾಗಿ ಬ್ಯಾಂಗಲ್ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ಏನದ? 4, 16, 60, 5, 25, 120, ಆಮೇಲೆ 7, 49, 336, ನೆಕ್ಸ್ಟ್ 6, 36, 216. ಇಲ್ಲಿ ಏನ್ ಮಾಡ್ರಿ ನೋಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ 4 ಅದ, ಇಲ್ಲಿ 16 ಅದ. 16 4 ಲೀಟ್ರು 64, 16 × 4 64 ಆಯ್ತು. ಈ 64ರಾಗ ಈ ಫಸ್ಟ್ ಸಂಖ್ಯೆ ಐತಲ್ರಿ, ಈ ಫಸ್ಟ್ ಸಂಖ್ಯೆನ ಕಳೆದ್ರವ್ರು, ಅವಾಗೇನ 60 ಆಯ್ತು. ಸೊ ಇಲ್ಲಿ 60 ಬರ್ದ್ರು. ನೆಕ್ಸ್ಟ್ ಇಲ್ಲೇ ಮಾಡ್ರ 25 ಇಲ್ಲೇ, 25 ಇಲ್ಲೇ, ಎಷ್ಟು? 125 ರೀ. ಇಲ್ಲಿ ಫಸ್ಟ್ ಸಂಖ್ಯೆ ಐತಲ್ಲ, ಫಸ್ಟ್ ಸಂಖ್ಯೆ ಏನದ? 5 ಅದ. ಸೊ 5ನ್ನ ಕಳೆದ್ರು, ಸೊ ಏನಾಯ್ತು ಅವಾಗ? 120 ಆಯ್ತು. 120 ಬರೆದ್ರು. ಇಲ್ಲೇ ಮಾಡಿದ್ರು. ನೆಕ್ಸ್ಟ್ ನೋಡ್ರಿ, ಇದನ್ನ ಇಲ್ಲಿ 49 7 ಅದ. ಸೊ 49 × 7, 7 9 63, 7 4 28, 28 1 6 34. ಈ 34ಕ್ಕೆ ಫಸ್ಟ್ನೇ ಸಂಖ್ಯೆ ಏನಿದಲ್ರಿ 7, ಅದನ್ನ ಕಳೆದ್ರು. 7 ಕಳೆದ್ರೆ ಎಷ್ಟಾಯ್ತು? 336 ಆಯ್ತು. ಹಿಂಗಾಗಿ 336 ಬರೆದ್ರು. ನೆಕ್ಸ್ಟ್ ಇಲ್ಲಿ ನೋಡ್ರಿ, 6ಕ್ಕೆ 36 ಗುಣಿಸ್ತಾರ. ಇಲ್ಲಿ 6 ಅದ, 36 ಗುಣಿಸ್ಬೇಕು. 6ಕ್ಕೆ 36 ಗುಣಿಸೋಣ್ರಿ. 6 36 6 216 ನೋಡ್ರಿ, ಮಾಡ್ತ ನೋಡ್ರಿ. 36 × 6, 6 36, 6 18 1 3 21, 216 ಬಂತು. 216 ಬಂತು. ಈ 6 ಕಳಿಲಿಲ್ಲ ಅವರು. ಈ 6 ಕಳೆದ್ರೆ ಏನಾಕಿತ್ತು? 210 ಆಗಿತ್ತು. 210 ಬಂದ್ರೆ ಇದು ಸರಿ ಆಗಿತ್ತು. ಬಟ್ ಈ 1ನೇದ ಅಂಕಿ 6 ಕಳಿಲೇ ಇಲ್ಲ. ಸೊ ಹಿಂಗಾಗಿ ಏನಪ್ಪಾ ಅಂದ್ರೆ ಇದು 3 ತಪ್ಪಾಗುತ್ತೆ. ಸೊ ನೀವು ಎಲ್ಲವಕ್ಕೂ ಆನ್ಸರ್ ಇಲ್ಲ. ಫಸ್ಟ್ನೇ ಸಂಖ್ಯೆ ಕಳೆದೇವಲ್ರಿ, ಎಲ್ಲ ಫಸ್ಟ್ನೇ ಅಂಕಿ ಕಳೆದೇವಿ, ಇಲ್ಲಿ ಫಸ್ಟ್ನೇ ಅಂಕಿ ಕಳೆದೇವಿ, ಇಲ್ಲಿ ಸಹ ಫಸ್ಟ್ನೇ ಅಂಕಿ ಕಳೆದೇವಿ. ಬಟ್ ಇಲ್ಲಿ ಅವರೇ ಕಳಿಲೇ ಇಲ್ಲ. ಸೊ ಹಿಂಗಾಗಿ 216 ಹಂಗೆ ಬರೆದ್ರು. ಹಿಂಗಾಗಿ 216 ಬರೋ ಸಂಬಂಧ ಇದು ಏನಾಗುತ್ತೆ? ಆನ್ಸರ್ ಬೇರೆ ಆಗುತ್ತೆ. ಹಿಂಗಾಗಿ ಆಪ್ಷನ್ ನಂಬರ್ 3 ಸರಿ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 10ನೇ ಕ್ವಶನ್ ನೋಡ್ರಿ. 10ನೇ ಕ್ವಶನ್ ಏನದ? 75%, ಆಮೇಲೆ 0.75 ಅದ, ಆಮೇಲೆ 7.5 ಅದ, ಇನ್ನೊಂದು 3/4 ಅದ. ಸೊ ಇದು ಯಾವ್ದ್ರಿ? ಇದು ಹೆಂಗಾಗುತ್ತೆ ಅಂತ ನೋಡ್ಬೇಕು. ಪರ್ಸೆಂಟೇಜ್ ಅಂದ್ರೆ ಏನ್ರಿ? ಪರ್ಸೆಂಟೇಜ್ ಅಂತಂದ್ರೆ /100 ಅಂದಂಗ. ಸೊ ಇಲ್ಲೇನಂದ 75% ಕೊಟ್ರ ಅವ್ರು. 75% ಅಂತಂದ್ರೆ ನಾ 75 ಬರ್ಕೋತೀನಿ ಇಲ್ಲಿ. 75 /100. ಸೊ 75/100 ಅಂತಂದ್ರೆ ಏನಾಗುತ್ತೆ? ಇಲ್ಲಿ ಏನಿಲ್ಲಪ್ಪ ಅಂದ್ರೆ 0.75 ಬರಿಬೋದ್ರಿ. ಯಾಕಂದ್ರೆ 2 0 ಅದಾವ, ಇಲ್ಲಿ 2 ಅಂಕಿ ಬಿಟ್ಟು ನಾವು 0 ಇಟ್ಟಂದ್ರೆ 0.75 ಆಯ್ತು. ಸೊ ಇಲ್ಲೂ ಸಹ ಎರಡನೇ ದಿನದ 0.75. ಇಲ್ಲಿ 3/4 ಆದ್ರೆ 3/4. ಇಲ್ಲಿ ನಾನು 4ಗೆ ಹೋಗ್ಬೇಕಪ್ಪ ಅಂತಂದ್ರೆ ನಾ ಏನು ಮಾಡ್ತೀನಿ? ಇಲ್ಲಿ ಪಾಯಿಂಟ್ ಕೊಟ್ಟು 0 ಮಾಡ್ಕೋತೀನಿ. ಎಷ್ಟಾಗುತ್ತೆ? 30 ಆಯ್ತು. 4 1 4 7 28, ಎಷ್ಟು 2 ಉಳಿತು? 20 ಆಯ್ತು. 4 5 20. ಸೊ ಇದು ಸಹ ಏನಾಯ್ತು? 0.75 ಆಯ್ತು. ಇದು ಸಹ 0.75 ಆಯ್ತು. ಬಟ್ ಇದೇನಾಯ್ತು? 7.5 ಅದ. ಸೊ ನೋಡಿ, ಎಲ್ಲ 3 7.5 ಅದು. ಇಲ್ಲಿ 3 ಏನದು? 0.75 0.75 0.75 ಅದು. ಇದು 7.5 ಆಯ್ತು. ಸೊ ಹಿಂಗಾಗಿ ಏನಪ್ಪಾ ಅಂದ್ರೆ 4ನೇ ಆಪ್ಷನ್ಸ್ ಬೇರೆ ಐತಿ. ಇದೇ ಆನ್ಸರ್ ಸರಿ ಅಂತ ಉತ್ತರ. ನೆಕ್ಸ್ಟ್ ಹೋಗೋಣ್ರಿ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಓದ್ತೀನಿ, ಆಮೇಲೆ ನಿಮಗೆ ಕನ್ನಡ ಹೇಳ್ತೀನಿ. ದಿಸ್ ಈಸ್ ದ ಸಮ್ ರಿಲೇಶನ್ಶಿಪ್ ಬಿಟ್ವೀನ್ 2 ಗಿವನ್ ವರ್ಡ್ಸ್, ಲೆಟರ್, ನಂಬರ್ ಬಿಫೋರ್. ಏನು ಸಮಾನುಪಾತ ಅಂತ ಕರಿತೀವಿ ನೋಡ್ರಿ ನಾವು, ಅದು ಈ ಸಿಂಬಾಲ್. ಫೈಂಡ್ ದ ಅದರ್ ಒನ್ ಆಫ್ ದ ಫ್ರಮ್ ಗಿವನ್ ಆಲ್ಟರ್ನೇಟಿವ್ಸ್ ಅಂಡ್ ದ ಸಿಮಿಲರ್ ರಿಲೇಶನ್ಶಿಪ್. ಅಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ 2 ಜೋಡಿಗಳನ್ನ ಕೊಟ್ಟಿರ್ತಾರೆ. ಸೊ ಅದ್ರ ಒಂದು ಜೋಡಿ ಕರೆಕ್ಟ್ ಕೊಟ್ರ, ಅದೇ ತರ ಇನ್ನೊಂದು ಜೋಡಿ ನೀವು ಕಂಡುಹಿಡಿರಿ ಅಂತಂಗ. ಸಮಾನುಪಾತ ಏನು ಮಾಡ್ತೀವಲ್ಲ ಅದ್ರ ಮ್ಯಾಗ ರಿಲೇಶನ್ಶಿಪ್ ಕಂಡುಹಿಡಿದು, ಸಂಬಂಧವನ್ನ ಕಂಡುಹಿಡಿದು. ಹಂಗಂದ್ರೆ ಏನು? ಈ ಎರಡಕ್ಕೂ ಒಂದು ಸಂಬಂಧದ ಮ್ಯಾಗ ಬರ್ದಾರ, ಈ ಎರಡಕ್ಕೂ ಸಂಬಂಧ ನೀವು ಬರೀರಿ ಅಂತ ಕೇಳ್ದಂಗ ಅದು. ಈಗ ಹಂಗಂದ್ರ ಇವ್ರನ್ನ ಏನ್ ಮಾಡ್ಯಾರ ನೋಡೋಣ. ಇಲ್ಲೇ ಮಾಡಿ ನೋಡ್ರಿ, 43 ಅದ, ಅದಕ್ಕೆ ಏನ್ ಮಾಡ್ರ 14 ಕೊಟ್ರ. ಇದಕ್ಕ ಏನಾಗ 54 ಕೊಟ್ರ, ಮುಂದೆ ಏನ್ ಬರಿಬೇಕು ಅದು ಕೇಳ್ಯಾರ ಅವರು. ಈ ನೋಡಿ, ಈ 43ನ 14 ಹೆಂಗ್ ಬರ್ದ್ರ ನೋಡೋಣ. ಈ 4 3 ಏನ್ರಿ 7, 2 ಕೂಡ್ಸಿದ್ರು, 2 ಕೂಡ್ಸಿದ್ರು 4 3 7 ಆಯ್ತು. ಇದಕ್ಕೆ ಇಂಟು 2 ಮಾಡಿದ್ರು 14 ಬಂತು. ಇಂಟು ಏನು ಮಾಡಿದ್ರು 2 ಮಾಡಿದ್ರು 14 ಬಂತು. ಹಿಂಗ್ ಬರದ್ರು. ಸೊ ಇಲ್ಲಿ ಹಂಗ್ ಮಾಡಿ ನೋಡೋಣ್ರಿ, 5 4 9 ರೀ. 9ಕ್ಕೆ 2 ಗುಣಾಕಾರ ಮಾಡೋಣ್ರಿ, 8 ಬರ್ತೀರಿ. 9 2 ಲೀಟ್ರ್ 18. ಸೊ 18 ಸರಿ ಅಂತ ಉತ್ತರ. ಇದು ಏನಪ್ಪಾ ಅಂದ್ರೆ ಸರಿಯಾಗತ್ತ ಉತ್ತರ. ಯಾವ್ದು? ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಏನ್ ಮಾಡ್ರಿ ನೋಡೋಣ್ರಿ.
ಎ ಏನು ಬಿ ಎಂ ಡಿವೈಡ್ ಬೈ ಬಿ 13/2 ಆರ್ ಡಿವೈಡ್ ಬೈ ಡಿ ಈಕ್ವಲ್ ಟು ಎಷ್ಟು ಅಂತ ಕೇಳ್ಯಾರ. ಈಗ ನಾನು ನಿಮ್ಗೆ ಎ ಬಿ ಸಿ ಡಿ ಬಂದು ಏನು ಹೇಳಿನಪ್ಪ ಅಂತಂದ್ರೆ ಫಸ್ಟ್ಗೆ ಎ ಬಿ ಸಿ ಡಿ ಬರ್ಕೊಂಡ್ಬಿಡ್ಬೇಕಂತ ಹೇಳೀನಿ. ಎ ಬಿ ಸಿ ಡಿ ಹೆಂಗೆ ಬರ್ಕೋಬೇಕಂತ ಹೇಳಿ ನಿಮ್ಗೆ ಉಲ್ಟಾ ಉಲ್ಟಾ ಹೆಂಗೆ ಅಂತಂದ್ರೆ ನೋಡ್ರಿ ನಾ ಬರೀತಿ ನೋಡ್ರಿ ಎ ಬಿ ಸಿ ಡಿ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಇಲ್ಲಿ 1 2 3 4 5 6 7 8 9 10 11 12 13 14 15 16 17 18 19 20 20 21 22 23 24 25 26. ಈಗ ನೋಡ್ರಿ ಈಗ ಎಮ್ ಅದ ಎಮ್ ಬೈ ಬಿ ಗೆ ಏನಾರ 13 ಬರ್ದಾರ 2 ಬರ್ದಾರ. ಸೊ ಎಮ್ ಇಲ್ಲದ ಎಮ್ಮದ ಏನು ನಂಬರ್ ಏಟ 13 ಅದ. ಬಿ ಇಲ್ಲದ ಬಿ ಇದೇನು 2 ಅದ. ಬಿ ನಂಬರ್ 2 ಅದ. ಸೊ ಹಂಗೆ ಬರೀಬೇಕು ನಾವು ಆರ್ ಮತ್ತು ಡಿ ಬರೀಬೇಕು. ಸೊ ಆರ್ ನಂಬರ್ ಎಷ್ಟು ಅದ ರೀ? ಆರ್ ನಂಬರ್ 18 ಅದ. ಡಿ ಎಷ್ಟು ಐತಿ ರೀ? 4 ಅದ. ಇದೇನಪ್ಪ ಅಂದ್ರೆ ಉತ್ತರ ನಮ್ದು ಯಾವುದು? ಆಪ್ಷನ್ ಏನಪ್ಪ ಅಂದ್ರೆ ಸರಿಯಾದ ಉತ್ತರ. ಈಗ ಗೊತ್ತದಲ್ಲ ಹೆಂಗ್ ಮಾಡ್ಕೊಳೋದು ಈ ತರ. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಈಗ ಹೇಳ್ತೀನಿ ಅನ್ಕೋತೀರಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಇದು ಅದೇ ತರ 13ನೇ ಕ್ವಶನ್. ಇಲ್ಲಿ ನೋಡ್ರಿ ಇದು ದಕ್ಷಿಣ ರೀ. ದಕ್ಷಿಣ ಸೌತ್ ಅಂದ್ರೆ ಏನ್ರಿ? ದಕ್ಷಿಣ. ನಾರ್ತ್ ಈಸ್ಟ್ ಅಂದ್ರ ವಾಯುವ್ಯ ಅಂದಂಗ್ರಿ. ವಾಯುವ್ಯ. ವೆಸ್ಟ್ ಅಂದ್ರ ಪಶ್ಚಿಮ ಅಂದಂಗ. ಇಲ್ಲಿ ಮುಂದೆ ಏನ್ ಬರ್ತಾರೆ ಕೇಳ. ಅವಾಗ ನಾವು ಈ ತರ ಕೊಟ್ರೆ ಏನ್ ಮಾಡ್ಬೇಕಂತಂದ್ರ ನಾವು ದಿಕ್ಕುಗಳದ್ದು ಹಾಕೋಬೇಕ್ರಿ. ದಿಕ್ಕುಗಳದ್ದು ಚಿಹ್ನೆ ಹಾಕೋಬೇಕು. ದಿಕ್ಕುಗಳ ಚಿಹ್ನೆ ಏನಪ್ಪಾ ಅಂತಂದ್ರ ಇದು ನಾರ್ತ್ ರೀ, ಇದು ಸೌತ್, ಇದು ಈಸ್ಟ್, ಇದು ವೆಸ್ಟ್. ಇಲ್ಲಿ ಇದು ನಾರ್ತ್ ವೆಸ್ಟ್, ಸೌತ್ ವೆಸ್ಟ್, ಸೌತ್ ಈಸ್ಟ್, ನಾರ್ತ್ ಈಸ್ಟ್. ಈಗ ನೋಡ್ರಿ ಇಲ್ಲಿ ಏನ್ ಮಾಡ್ರ ಸೌತ್ ಇಲ್ಲಿ ಕೊಟ್ರ. ಅದು ಯಾರು ನೋಡ್ರಿ ಅದು ಸಿಂಬಲ್ ಅದು ಆಫ್ ಮಾಡ್ರಿ ಅದನ್ನ. ಈ ಸೌತ್ ಇಲ್ಲಿ ಕೊಟ್ರ. ಸೌತ್ ಇಲ್ಲಿ ಕೊಟ್ಟು ಇಲ್ಲೇ ಈ ತರ ಕೊಟ್ರ. ನಾರ್ತ್ ಸೌತ್ ವೆಸ್ಟ್ ಅಂದ್ರೆ ಈ ತರ ಕೊಟ್ರು. ಈ ತರ ಬಂತು ಅಂದ್ರೆ ಏನಾಯ್ತು? ಇಲ್ಲಿಗೆ ಏನಾಯ್ತು? 135 ಡಿಗ್ರಿ ಉಳಿತು. ನೆಕ್ಸ್ಟ್ ಏನ್ ಮಾಡ್ರ? ವೆಸ್ಟ್ ಕೊಟ್ರ. ಇಲ್ಲಿ ವೆಸ್ಟ್ ಕೊಟ್ರ. ಸೊ ವೆಸ್ಟ್ ಏನಾಗಬೇಕು? ಇದು ಸಹ ಹಿಂಗ ಹೋಗಿ ಹಿಂಗಾಗಬೇಕು. ಇದು ಹೋಗಿ ಹಿಂಗಾಗಬೇಕು. ನೋಡ್ರಿ ಯಾವುದು? ನಾರ್ತ್ ಈಸ್ಟ್ ಬರುತ್ತೆ. ಸೊ ನಾರ್ತ್ ಈಸ್ಟ್ ಅಂತಂದ್ರೇನು? ಯಾವ್ದಿದು? ಈಶಾನ್ಯ. ಗೊತ್ತಿದಲ್ಲ? ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ, ಇದು ವಾಯುವ್ಯ, ಈಶಾನ್ಯ, ಇದು ನೈಋತ್ಯ, ಇದು ನೈಋತ್ಯ, ಇದು ಆಗ್ನೇಯ. ಓಕೆ. ಹೀಗಾಗಿ ನಮ್ದು ಏನಾಗುತ್ತಪ್ಪ ಅಂದ್ರ ಪಶ್ಚಿಮಕ್ಕೆ ಯಾವ್ದಾಗುತ್ತ? ಈಶಾನ್ಯ ಬರುತ್ತೆ. ದಕ್ಷಿಣಕ್ಕ ವಾಯುವ್ಯ ಆದಂದ್ರ ಪಶ್ಚಿಮಕ್ಕ ಈಶಾನ್ಯ. ಅಂದ್ರೆ ಈ ತರ ಹೋಗಿ ಈ ತರ ಹೋಗ್ಬೇಕು. ಇದು ಹಿಂಗ್ ಬಂದು ಹಿಂಗ್ ಹೋಗ್ಬೇಕು. ಸೊ ಏನಾಗುತ್ತಪ್ಪ ಅಂದ್ರ ನಾರ್ತ್ ಈಸ್ಟ್ ಸರಿ ಅಂತ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ 14ನೇ ಕ್ವಶನ್ ಏನದಂತಂದ್ರ ಶುಗರ್ ಕೇನ್ ಅಂದ್ರೆ ಏನ್ರಿ? ಕಬ್ಬು ಅಂದಂಗ. ಶುಗರ್ ಕೇನ್ ಅನ್ನೋದೇನು? ಕಬ್ಬು. ಕಬ್ಬಿಗೆ ಏನಂದ್ರ? ಸ್ಟೀಮ್ ಅಂದಾರ. ಸ್ಟೀಮ್ ಅಂದ್ರೆ ಏನ್ರಿ? ಕಾಂಡ ಅಂದಂಗ. ಬರ್ಕೋರ ಅದನ್ನ ಯಾರ ಬರ್ಕೋತೀರ ಬರ್ಕೋರು. ಶುಗರ್ ಕೇನ್ ಅಂದ್ರೆ ಕಬ್ಬು. ಇಲ್ಲಿ ನೋಡಿ ಶುಗರ್ ಕೇನ್ ಅಂದ್ರ ಕಬ್ಬು ರೀ. ಶುಗರ್ ಕೇನ್ ಅಂದ್ರೆ ಕಬ್ಬು. ಕಬ್ಬು ಏನಂದ್ರ ಕಾಂಡ ಅಂದ್ರ ಅವರು. ಇಲ್ಲಿ ಕ್ಲೇವ್ ಅಂತಂದ್ರೆ ಏನಂತಂದ್ರ ಇದು ರೀ. ಕ್ಲೇವ್ ಅಂದ್ರೆ ಏನಂದ್ರ ಏನಪ್ಪಾ ಅಂದ್ರ ಲವಂಗ ಅಂತೀವಲ್ಲ ನಾವು. ಲವಂಗಕ್ಕೆ ಏನಂತಾರ? ಕ್ಲೇವ್ ಅಂತ ಕರೀತಾರೆ. ಲವಂಗಕ್ಕ ಕ್ಲೇವ್ ಅಂತ ಕರೀತಾರೆ. ಲವಂಗಕ್ಕ ಕ್ಲೇವ್ ಅಂತ ಕರೀತಾರೆ. ಹಂಗಂದ್ರ ಅದನ್ನ ಏನಂದ. ಸೊ ಇಲ್ಲಿ ಕಬ್ಬಿಗೆ ಕಾಂಡ ಅಂತ ಯಾಕೆ ಬರ್ದ್ರು ಅವರು ಅಂತ ಗೊತ್ತಾಗ್ಬೇಕು. ಕಬ್ಬಕ್ ಕಾಂಡ ಅಂತ ಯಾಕೆ ಬರ್ದ್ರು ಅಂತ ಅದು ಗೊತ್ತಾಗ್ಬೇಕು. ಕಬ್ಬು ಕಾಂಡ ಅಂತ ಯಾಕೆ ಬರ್ದು? ಕಬ್ಬು ಕಾಂಡದ ಏನಾಗುತ್ತ? ನಾವು ಕಬ್ಬು ಬೆಳಿಬೇಕಂದ್ರೆ ಏನ್ ಮಾಡ್ತೀವಿ ನೋಡ್ರಿ? ಕಬ್ಬು ಕಟಾವ್ ಮಾಡಿದ್ರೆ ಕಾಂಡನ ಏನ್ ಮಾಡ್ತೀವಿ? ನೆಲ ಹಚ್ತೀವಿ. ಹಚ್ಚಿದಾಗ ಅದು ಚೀತೈತಿ. ಅಂದ್ರ
ಇದರ ಕಬ್ಬಿಣ ಸಂತಾನೋತ್ಪತ್ತಿ ಹೆಂಗಾಗತ್ತಂದ್ರ ಕಾಂಡದ ಮುಖಾಂತರ ಆಗತ್ತ. ಕಬ್ಬಿಣ ಸಂತಾನೋತ್ಪತ್ತಿ ಹೆಂಗಾಗತ್ತೆ ಕಾಂಡ ಮುಖಾಂತರ. ಲವಂಗ ಹೆಂಗಾದ್ರೆ ಸಂತಾನೋತ್ಪತ್ತಿ ಹೆಂಗಾಗತ್ತ ಇಲ್ಲೇ ನೋಡ್ರಿ. ಹೂವಿನ ಮುಖಾಂತರ ಆಗತ್ತಾ, ಅಥವಾ ರೂಟ್ ಅಂದ್ರೆ ರೂಟ್ ಬೇರೆ ಮುಖಾಂತರ ಆಗತ್ತಾ, ಫ್ರೂಟ್ ಹಣ್ಣಿನ ಮುಖಾಂತರ ಆಗತ್ತಾ, ಅಥವಾ ಬಡ್ ಅಂದ್ರೆ ಏನಪ್ಪಾ ಅಂತಂದ್ರ ಮೊಗ್ಗು ಅಂದಂಗ. ಸೊ ಎದ್ರ ಮುಖಾಂತರ ಆಗತ್ತ ಅಂದ್ರ ಇಲ್ಲಿ ಫ್ರೂಟ್ ಅಂದ್ರೆ ಹಣ್ಣು ರೀ, ಇದು ರೂಟ್ ಅಂದ್ರೆ ಬೇರು, ಫ್ಲವರ್ ಅಂದ್ರೆ ಹೂವು ಅಂದಂಗ. ಸೊ ಲವಂಗ ಏನಾಗತ್ತಪ್ಪ ಅಂದ್ರ ಮೊಗ್ಗಿನ ಮುಖಾಂತರ, ಅಂದ್ರ ಅದು ಮೂರ್ದ ಕೇಶಿ ಸ್ವಲ್ಪ ಮೇಲೆ ಮೊಗ್ಗು ಇರ್ತಾವಲ್ರಿ, ಅಕ್ರ ಮುಖಾಂತರ ಏನಾಗತ್ತ ಲವಂಗ ಬೆಳಿತೈತಿ ರೀ. ಕಬ್ಬಣ ಕಬ್ಬಣ ಕಟಾವ್ ಮಾಡಿ ಮೆಡಲ್ ಏನ ಕಬ್ಬು ಹೊಳೆ ಮತ್ತೆ ತುಳಿದು ಬಿಟ್ಟೇವ ಅಂದ್ರೆ ಮತ್ತೆ ಕಬ್ಬು ಏನಾಗತ್ತಲ್ಲ ಕಾಣಂದ್ರೆ ಕಬ್ಬಿಣ ಸಂತಾನೋತ್ಪತ್ತಿ ಕಾಂಡದ ಮುಖಾಂತರ ಆಗತ್ತಲ್ಲ, ಹಂಗ ಲವಂಗದ ಏನಾಗತ್ತ ಮೊಗ್ಗಿನ ಮುಖಾಂತರ ಸಂತಾನೋತ್ಪತ್ತಿ ಆಗತ್ತ. ಹಿಂಗಾಗಿ ಸೊ ಏನಪ್ಪಾ ಅಂದ್ರ ಕ್ಲೇವ್ ಆಗತ್ತ, ಕ್ಲೇವ್ದು ಬಡ್ ಆಗತ್ತ. ಸೊ ಇದೊಂದು ಸಂತಾನೋತ್ಪತ್ತಿ ಕ್ರಿಯೆಗಳ ಬಗ್ಗೆ ಮೇಲೆ ಕೇಳಿದಾರ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇಂಡಿಯಾ ಅಂದ್ರೆ ಏನ್ ಕೊಟ್ರ, ಇಂಡಿಯಾ ಅಂದ್ರ ಭಾರತ. ಇಂಡಿಯಾ ಅಂದ್ರೆ ಏನು ಭಾರತ. ಭಾರತ ಅನ್ನೋದೇನು ಬನಿಯನ್ ಟ್ರೀ ಅಂದ್ರೆ ಆಲದ ಮರ ಅಂದಾರ. ಏನ್ ಕೊಟ್ರ, ಭಾರತ ಅನ್ನೋದು ಆಲದ ಮರ. ಭಾರತ ಆಲದ ಮರ ಕೇಳ್ಯಾರ. ತಮಿಳ್ನಾಡು, ಯಾಕಂದ್ರೆ ತಮಿಳ್ನಾಡು ಕ್ವಶನ್ ಪೇಪರ್ ಐತ್ಲ, ಇದು ಹಂಗೆ ತಮಿಳ್ನಾಡು ಕೇಳ್ಯಾರ ಅವರು. ತಮಿಳ್ನಾಡು ಅಂದ್ರೆ ಭಾರತಕ್ಕೆ ಆಲದ ಮರ ಅಂದ್ರೆ ತಮಿಳ್ನಾಡು ಯಾವ ಮರ ಅಂದಂಗ ಅರ್ಥ. ಅದು ತಮಿಳ್ನಾಡು ಯಾವ ಮರ ಅಂದಂಗ. ತಮಿಳ್ನಾಡಿನ ರಾಜ್ಯ ಮರ ಯಾವ್ದ್ರಿ, ಭಾರತದ ರಾಷ್ಟ್ರೀಯ ಮರ. ಭಾರತ ರಾಷ್ಟ್ರೀಯ ಮರ ಯಾವುದು, ಆಲದ ಮರ. ಭಾರತದ ರಾಷ್ಟ್ರೀಯ ಮರ ಯಾವುದು, ಆಲದ ಮರ. ಹಂಗ ತಮಿಳ್ನಾಡಿನ ಆಲದ ಮರ ಯಾವ್ದು, ತಮಿಳ್ನಾಡಿನ ಮರ ಯಾವ್ದು ಕೇಳ್ಯಾರ. ತಮಿಳುನಾಡು ಅಂದ್ರ ತಮಿಳ್ನಾಡಿನ ಆಲದ ಮರ ಯಾವ್ದಂದ್ರ ಪಾಮ್ ಎಣ್ಣೆ ಬೆಳಿತಲ್ಲ, ಅದು ಪಾಮ್ ಟ್ರೀ ಅಂತ ಕರಿತಾರ ನಾವು. ಪಾಮ್ ಗಿಡ. ಈಗ ಒಂದ್ ಹೇಳಿ ನಮ್ ಕರ್ನಾಟಕದ ಕರ್ನಾಟಕ ಅಂತ ಕೇಳಿದ್ರೆ ಏನ್ ಕರ್ನಾಟಕ ಅಂತ ಕೇಳಿದ್ರ ಅಂದ್ರ ಕರ್ನಾಟಕದ ರಾಜ್ಯ ಮರ ಯಾವ್ದಪ್ಪ ಅಂದ್ರೆ ಯಾವ್ದಂದ್ರ ರಾಜ್ಯ ಮರ ಯಾವ್ದು, ಕರ್ನಾಟಕದ ರಾಜ್ಯ ಮರ ಯಾವ್ದ್ರಿ, ಶ್ರೀಗಂಧದ ಮರ ರೀ. ಶ್ರೀಗಂಧ ಮರ, ಸ್ಯಾಂಡಲ್ವುಡ್ ಅಂತ ಕರೀತಾರ ಅದಕ್ಕೆ. ಕರ್ನಾಟಕದ ಯಾವ್ದು ಶ್ರೀಗಂಧ ಮರ. ಬಟ್ ಅವ್ರು ತಮಿಳ್ನಾಡು ಕೇಳ್ಯಾರ, ಯಾಕಂದ್ರೆ ತಮಿಳ್ನಾಡು ಕ್ವಶನ್ ಪೇಪರ್ ನೋಡ್ರಿ, ಯಾಕಂದ್ರೆ ತಮಿಳ್ನಾಡು ಕೇಳ್ಯಾರ. ತಮಿಳ್ನಾಡು ಕ್ವಶನ್ ಪೇಪರ್ ಯಾವ್ದು, ಪಾಮ್ ಗಿಡ. ತಮಿಳ್ನಾಡಿಂದು ಪಾಮ್ ಗಿಡ, ಕರ್ನಾಟಕದ್ದು ಶ್ರೀಗಂಧ ಶಾಂಡಲ್ವುಡ್ ಅಂತ ಕರೀತಾರೆ. ಇದಕ್ಕೆ ಶಾಂಡಲ್ವುಡ್ ಟ್ರೀ ಅಂತ ಕರೀತಾರೆ. ಗೊತ್ತಿರಲಿ, ಕರ್ನಾಟಕದ ಸಹ ಗೊತ್ತಿರಲಿ ನಿಮ್ಗ. ಕರ್ನಾಟಕ ಬಗ್ಗೆ ಕೇಳ್ಬೋದು ನಾಳೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಮಿಸ್ಸಿಂಗ್ ನಂಬರ್ ಕೇಳಿದಾರೆ. ಇವಾಗ ಮಿಸ್ಸಿಂಗ್ ನಂಬರ್ ಯಾವ ರೀತಿ ಆಗತ್ತ, ಮುಂದೆ ಅಂದ್ರೆ ಮಿಸ್ಸಿಂಗ್ ನಂಬರ್ ಅಂದ್ರೆ ಏನು, ಮುಂದೆ ಯಾವ್ದು ಅಂಕಿ ಬರುತ್ತೆ ಅಂತ ಕೇಳ್ಯಾರ. ಈ ತರ ABCD ಬಂದು ಅಂದ್ರೆ ಏನ್ ಮಾಡ್ಬೇಕಂದ್ರ ಫಸ್ಟ್ ಯಾವಾಗಲೂ ABCD ಬರ್ಕೊಂಡ್ಬಿಡ್ಬೇಕ್ರಿ. ಫಸ್ಟ್ ಕೆಲಸ ಮಾಡೋದು ಅಂದ್ರೆ ABCD ಬಂದ್ರೆ ABCD ಬರ್ಕೊಂಡ್ಬಿಡ್ಬೇಕು. ನೀವು ಯಾವಾಗಲೂ ಕ್ವಶನ್ ಪೇಪರ್ನಾಗ ರಫ್ ಹೋದ ತಕ್ಷಣ ಫಸ್ಟ್ ABCD ಬರ್ದ್ಬಿಡ್ರಿ ನೀವು. ಯಾಕಂದ್ರೆ ABCD ಮ್ಯಾಗ ಏನಿಲ್ಲ ಅಂದ್ರೆ ಕನಿಷ್ಠ 5 ರಿಂದ 6 ಕ್ವಶನ್ ಇದ್ದೇ ಇರ್ತಾವ. NOPQRSTUVWXYZ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26. ಇಲ್ಲಿ ನೋಡ್ರಿ, ಇಲ್ಲಿ ಬಿ ಕೊಟ್ರ, ಬಿ ಎಲ್ಲದ ಇಲ್ಲ ಅದ. ಆಮೇಲೆ ಸಿ, ಆಮೇಲೆ ಏನದು 12 ಕೊಟ್ರಿ, ಇಲ್ಲಿ 12 ಬರೆದ್ರು. ಆಮೇಲೆ ಸಿ ಬರೆದ್ರು, ಸಿ ಇಲ್ಲಿ ಬರೆದ್ರು. ನೆಕ್ಸ್ಟ್ ಏನ್ ಮಾಡ್ಯಾರ, ಬಿ ಜಾಗಕ್ಕೆ ಹೋಗಿ ಇ ಹಾಕಿದ್ರು. ಬಿ ಇಲ್ಲದ, ಇ ಎಲ್ಲಿ ಹಾಕಿದ್ರು, 2 ಬಿಟ್ಟಿಗೆ ಇ ಬರೆದ್ರು, 2 ಬಿಟ್ಟು ಇ ಹಾಕಿದ್ರು. ನೆಕ್ಸ್ಟ್ ಏನ್ ಮಾಡಿದ್ರು, ಈ ಆಗಣ ಏನ್ ಮಾಡಿದ್ರು, ಇಲ್ಲಿಗೆ ಎಚ್ ತೊಗೊಂಬಂದ್ರು. ಈ ಆಗಣ ಎಚ್. ಸೊ ಎಚ್ ಅಂದ್ರೆ 2 ಬಿಟ್ಟು ಎಚ್ ತೊಗೊಂಬಂದ್ರು, 2 ಬಿಟ್ಟು ಎಚ್ ತೊಗೊಂಬಂದ್ರು. ಇಲ್ಲಿ ಎಚ್ ಆಗಣ ಏನ್ ಮಾಡ್ಬೇಕು, ನಮ್ಗೆ 2 ಬಿಡ್ಬೇಕು. ಎಚ್ ಆಗಣ 2 ಬಿಡ್ಬೇಕು ಅಂದ್ರೆ ಏನ್ ಬರ್ಬೇಕು, ಕೆ ಬರ್ಬೇಕು. ಸೊ ಇಲ್ಲಿ ಏನ್ ಬರ್ಬೇಕು, ಫಸ್ಟ್ನೇದು ಯಾವುದು, ಇಲ್ಲಿ ಕೆ ಬರ್ಬೇಕು. ಕೆ ಆಪ್ಷನ್ ಯಾವ್ದು ನೋಡ್ಬೇಕ್ರಿ. ಇಲ್ಲಿ ಒಂದು 3ನೇದು ಒಂದು ಅದ, 2ನೇದು ಒಂದು ಅದ. ನೆಕ್ಸ್ಟ್ ಇಲ್ಲಿ ಮುಂದೆ ಏನಾದ ನಂಬರ್ ಅದ ಒಂದು. ಸೊ ನಂಬರ್ ಹೆಂಗ್ ಬರ್ದ್ರು ಅನ್ನೋದನ್ನ ನಾವು ಕಂಡುಹಿಡ್ಕೋಬೇಕು. ಸೊ ನಂಬರ್ ಏನದ, 12 ಅದ, ಇಲ್ಲಿ 15 ಅದ. ಸೊ 12 15 ಏನಾಯ್ತು, 3 ಕೂಡಿಸಿದ್ರು. 12ಕ್ಕ 15 ಆಗ್ಬೇಕಂದ್ರೆ 3 ಕೂಡಿಸಿದ್ರು. ಸೊ 12ಕ್ಕ 3 ಕೂಡಿಸಿದ್ರೆ 15 ರೀ. ಹೊಳ್ಳಿ 15ಕ್ಕ ಹೊಳ್ಳಿ 3 ಕೂಡಿಸಿದ್ರು, ಏನಾಯ್ತು 18 ಆಯ್ತು. ಸೊ ಈ 18ಕ್ಕೆ ನಾವೇನ್ ಮಾಡ್ಬೇಕು, ಈಗ ಹೊಳ್ಳಿ 3 ಕೂಡಿಸ್ಬೇಕ್ರಿ. 18ಕ್ಕೆ 3 ಕೂಡಿಸ್ಬೇಕು, ಏನಾಯ್ತು 21 ಆಯ್ತು. ಸೊ 21 ಆಪ್ಷನ್ ಆಗೈತೆ ನೋಡ್ಬೇಕ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಇಲ್ಲ 19 ಅದ, ಇಲ್ಲಿ 21 ಅದ. ಸೊ ಹಿಂಗಾಗಿ 21 ಬರದೆ. ನೆಕ್ಸ್ಟ್ ಇಲ್ಲಿ ಏನದ, ಇಷ್ಟು ಬರೆದು ಸಾಕು, ಆನ್ಸರ್ ನೀವು ಹಾಕಿಬಿಡ್ಬೋದು. ಬಟ್ ಆದ್ರೆ ನಿಮ್ಗೆ ತಿಳಿಸ್ಬೇಕಲ್ಲ. ನೆಕ್ಸ್ಟ್ ಏನು ನೀವು ಇದ್ರ ಮ್ಯಾಗ ನಾವು ಆನ್ಸರ್ ಮಾಡಿ ಮುಂದೆ ಹೋಗ್ಬೇಕು. ಅಲ್ಲಿ ಎಕ್ಸಾಮ್ ಟೈಮ್ನಾಗ ಮುಂದೆ ಚೆಕ್ ಮಾಡಕ್ಕೆ ಹೋಗ್ಬಾರ್ದು, ಮುಂದಕ್ಕೆ ಹೋಗ್ಬೇಕು. ಮುಂದೆ ಏನದ, ಆಯ್ ಕೇಳ್ಯಾರ. ಆಯ್ ಹೆಂಗ್ ನೋಡೋಣ್ರಿ, ಸಿ ಅದ, ಇ ಬರ್ದು.
ಸಿ ಅದ ಇ ಬರ ಅಂದ್ರೆ ಒಂದೇ ಬಿಟ್ರಿ ಮಿಡಲ್ ಬಂದ್ಬಿಟ್ರು. ಹೊಳ್ಳಿ ಈ ಆಗಣ ಏನದ ಜಿ ಅದ. ಸೊ ಈ ಆಗಣ ಏನಾದ್ರೆ ಜಿ ಅದ ಅಂದ್ರೆ ಇಲ್ಲಿ ಒಂದೇ ಬಿಟ್ರು. ಜಿ ಆಗಣ ಏನ್ ಬೇಕು ನಮಗ ಎಚ್ ಒಂದ್ ಬಿಡ್ಬೇಕು ಐ ಬರಬೇಕು. ಸೊ ಜಿ ಆಗಣ ಏನ್ ಬಿಡ್ಬೇಕು ಐ ಬರಬೇಕು. ಸೊ ಐ ಅದ ಐ ಅಂದ್ರೇನು ಆಪ್ಷನ್ 2 ಏನದು ಕರೆಕ್ಟ್ ಅದ. ಸೊ ಆಪ್ಷನ್ 2 ಏನೋ ಸರಿಯಾದಂತ ಉತ್ತರ ಆಗುತ್ತೆ. ನೆಕ್ಸ್ಟ್ ಹೋಗೋಣ್ರಿ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಸಹ ABCD ಮ್ಯಾಗ ಆದ್ರಿ. ABCD ಮ್ಯಾಗ ಅದ. ಇಲ್ಲಿ ನೋಡ್ರಿ ಕೆಳಗಡೆ ಏನ್ ಬರ್ತದ ನೋಡ್ರಿ, AEFGH. ಇಲ್ಲಿ ಕೆಳ ಮ್ಯಾಗ DIM. ನೆಕ್ಸ್ಟ್ ಮುಂದೆ ಮ್ಯಾಗ ಏನ್ ಬರುತ್ತ ಅಂತ ಕೇಳೋರು. ಇವಾಗ ಏನ್ ಮಾಡ್ಬೇಕು, ಮೊದಲ ನಾನು ಹೇಳಿ ABCD ಬಂದಂದ್ರ ಫಸ್ಟ್ ABCD ಬರ್ಕೊಂಡ್ಬಿಡ್ಬೇಕು. ಅಂದ್ರೆ ನಿಮ್ಗೆ ಆ ಐಡಿಯಾ ಬರ್ತದ್ರಿ. ABCDE, FGH, IJ, KL, MNOP, QR, ST, UV, WXYZ. ನೋಡ್ರಿ ಇಲ್ಲಿ ಏನದ ಕೆಳಗಡೆ ಏನದ EFGH ಐತಿ. EFGH ಬರ್ದ್ರಿ. ನೆಕ್ಸ್ಟ್ ಏನ್ ಮಾಡಿದ್ರು ಡಿ ನೋಡ್ರಿ EFGH ನ ಬರ್ದ್ರಿ ಇಲ್ಲಿ. ನೆಕ್ಸ್ಟ್ ಏನ್ ಮಾಡಿದ್ರು ಈ ಹಿಂದಿಂದು ಯಾವುದು ಡಿ ಬರ್ದ್ರು. ಈ ಹಿಂದಿಂದು ಡಿ ಬರ್ದ್ರು. ನೆಕ್ಸ್ಟ್ ಇಲ್ಲಿ ಎಚ್ ಮುಂದಿಂದು ಐ ಬರ್ದ್ರು. ಅಂದ್ರೆ ಇದ್ರ ಹಿಂದಿನ ಬರ್ದ್ರು, ಇದ್ರದ್ದು ಮುಂದಿನ ಬರ್ದ್ರು. ಇಲ್ಲಿ ಎಮ್ ಹೆಂಗ್ ಮಾಡಿದ್ರು, ಇಲ್ಲಿ ಡಿ ಇದು ತೊಂದ್ರು, ಇಲ್ಲಿ ಐ ತೊಂದ್ರು. ಮಿಡಲ್ 3 ಬಿಟ್ರು ಎಮ್ ತೊಂದ್ರು. ಈಗ ನಮ್ಗ ಹೊಳ್ಳಿ ಇಲ್ಲಿ ಎಸ್ ಬರ್ದ್ರು. ಎಸ್ ಹೆಂಗ್ ಬರ್ದ್ರು, ಡಿ ಎಲ್ಲಿ ಅದ, ಇಲ್ಲಿ ಡಿ ಆಗದ, ಒಮ್ಮೆ ನೀವು ಎಸ್ ಬರ್ದ್ರು. ಇಲ್ಲಿ ಎಮ್ ತೊಂದ್ರು. ಎಮ್ಮದಾಗ ಏನ್ ಬರ್ಬೇಕು, ಎಸ್ ಅಂದ್ರೆ ಇಲ್ಲಿ ಅದ, ಇಲ್ಲಿ ಅದ. ಎಮ್ಮದ ಇಲ್ಲಿ ಅದ, ಎಸ್ ಇಲ್ಲಿ ಅದ. ಈಗ ನಮ್ಗೆ ಏನ್ ಆಗ್ಬೇಕಾಗಿತ್ತು, ಇಲ್ಲಿ ಇದ್ದು ಹಿಂದಿನ ತೊಂದ್ರು, ಇಲ್ಲಿ ಎಚ್ ಮುಂದಿನ ತೊಂದ್ರು. ಇಲ್ಲಿ ನಮ್ಗೆ ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕಾಗಿತ್ತು, ಇಲ್ಲಿ ಬೇಕು ನಮ್ಗೆ. ಸೊ ಇಲ್ಲಿ ಏನ್ ಮಾಡ್ಯಾರ ಅಂದ್ರೆ ಅವರು ಐದು ಅಲ್ಲಿ ಆಯ್ದು ನೋಡ್ರಿ, ಈ ಆಯ್ ಮಿಡಲ್ ಅದ. ಸೊ ಈ ಮಿಡಲ್ ಇಲ್ಲಿ ನೋಡ್ರಿ, ಐದು ಕೆಳಗಿಂದ ಯಾವುದು ಆರ್ ಅದ, ಇಲ್ಲಿ ಎಸ್ ತೊಂದ್ರು. ಇಲ್ಲಿ ಎಸ್ ಬರ್ದ ಮುಂದೆ ಏನ್ ಬರ್ತದ ಬರಿಬೇಕು. ಬರ್ಬೇಕಂದ್ರ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಜಿ ಬರ್ತಿರ ಅದಕ್ಕೆ, ಇಲ್ಲಿ ಎಸ್ ಅದ ಅಂದ್ರ ಇಲ್ಲಿ ಜಿ ಬರುತ್ತೆ. ಸೊ ಇಲ್ಲಿ ಜಿ ಬರ್ತಾವ. ಆಪ್ಷನ್ ಏನಾಗಪ್ಪ ಅಂದ್ರೆ ಜಿ ಆಗುತ್ತೆ. ಓಕೆ ರೀ, ಇದು ಈ ತರ ಕ್ವಶನ್ ನೋಡ್ರಿ. ಇಲ್ಲಿ ಹೆಂಗ್ ಮಾಡ್ರಿ ಅಂದ್ರ ಇಲ್ಲಿ 10 ಅದ, ಇಲ್ಲಿ 3 ಅದ, ಇಲ್ಲಿ 5 ಅದ, ಒಳಗಡೆ 35 ಅದ. ನೆಕ್ಸ್ಟ್ ಇಲ್ಲಿ 8 ಅದ, ಇಲ್ಲಿ 4 ಅದ, ಇಲ್ಲಿ 6 ಅದ, 24 ಅದ, ಇಲ್ಲಿ 9 ಅದ, ಇಲ್ಲಿ 6 ಅದ, 7 ಅದ, ಇಲ್ಲಿ ಏನಂತ ಕೇಳ. ಈಗ ನಾವೇನ್ ಮಾಡ್ಬೋದು, 10 ಅದ, 10 ಇಲ್ಲಿ 50 3 ಆಗಂಗಿಲ್ಲ. 10 3 30 ಪ್ಲಸ್ 5 35 ಆಯ್ತು. ಇದು ಇರ್ಬೋದು ಏನೋ 10 × 3 ಪ್ಲಸ್ 5. ಸೊ ಏನಾಯ್ತು 35 ಆಯ್ತು. ಸೊ ಇದೇ ತರ ಇಲ್ಲಿ ಐತೆ ನೋಡ್ಬೇಕು. 8 4 32 ಪ್ಲಸ್ 6 ಏನಾಯ್ತು, 8 4 32 ಪ್ಲಸ್ 6 ಅಂದ್ರೆ 38 ಆಯ್ತು. ಸೊ ಇದು ಅಲ್ಲ, ಈ ಪ್ಯಾಟರ್ನ್ ಅಲ್ಲ ಅನ್ನಂಗ. ಸೊ ಹಂಗಾದ್ರೆ ಮತ್ತೆ ಯಾವ ಪ್ಯಾಟರ್ನ್ ಅದ ಅಂತ ನೋಡ್ಬೇಕು. ಸೊ ಮತ್ತೆ ಯಾವ ಪ್ಯಾಟರ್ನ್ ಅದ ನೋಡ್ಬೇಕು, ಚೆಕ್ ಮಾಡ್ಕೋಬೇಕ್ರಿ. ಮತ್ತೆ ಯಾವ ಪ್ಯಾಟರ್ನ್ ಅದ ಅಂತಂದ್ರ ಇಲ್ಲಿ ನೋಡ್ರಿ, ಈಗ ಇಲ್ಲಿ 10 ಅದ, ಇಲ್ಲಿ 3 ಅದ, ಇಲ್ಲಿ 5 ಅದ. ಸೊ ನಾನು ಇಲ್ಲಿ 10 - 3 7 ಆಯ್ತು. 7ಕ್ಕೆ ಈ 5ರಲ್ಲೇ ಗುಣಾಕಾರ ಮಾಡ್ತೀನಿ ರೀ. 7 5 35. ಸೊ 35 ಬಂತು. ಇಲ್ಲಿ ಏನ್ ಮಾಡಿದ್ಯಾ, ಇದನ್ನ ಮೈನಸ್ ಮಾಡಿದ್ಯಾ, ಬಂದು ಉತ್ತರಕ್ಕೆ ಇಂಟು ಮಾಡಿದೆ. ಇಂಟು ಮಾಡಿದೆ, ಅವಾಗ ಈ ಉತ್ತರ ಬಂತು. ಸೊ ಇಲ್ಲಿ ಹಂಗೆ ಮಾಡಿ ನೋಡೋಣ. ಬಂತಂದ್ರೆ ಕಂಟಿನ್ಯೂ ಮಾಡ್ಬೇಕು. 8ರಾಗ 4 ಇಳಿತೀನಿ, ಮೈನಸ್ 8 ಮೈನಸ್ 4 ಅಂದ್ರೆ 4 ಬಂತು. 4ಕ್ಕೆ ಏನ್ ಮಾಡ್ತೀನಿ, ಈ 6ರಲ್ಲೇ ಗುಣಾಕಾರ ಮಾಡ್ತೀನಿ. ಏನಾಯ್ತು, 6 4 24. ಸೊ ಏನಾಗುತ್ತಪ್ಪ ಅಂದ್ರೆ 24 ಇಲ್ಲಿ ಬಂತು. ಸೊ ಏನಾಯ್ತು, ಇದು ಪ್ಯಾಟರ್ನ್ ಕರೆಕ್ಟ್ ಐತ. ಸೊ ಇಲ್ಲಿ ಹಂಗೆ ಮಾಡಿ ನೋಡ್ಬೇಕು. 9ರಾಗ 6 ಕಳಿಬೇಕು. 9ರಾಗ 6 ಹೋದ್ರೆ ಏಟಾಯ್ತು, 6 9 6 ಹೋದ್ರೆ 3. ಈ 3ಕ್ಕೆ 7ರಲ್ಲೇ ಗುಣಾಕಾರ ಮಾಡ್ಬೇಕು. 7 3 21. ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ 21 ಆಗತ್ತೆ. ತಿಳಿದಲ್ಲ ಇದನ್ನ. ನೆಕ್ಸ್ಟ್ ಕ್ವಶನ್ ಹೋಗ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮತ್ತೆ ABCD ಬರ್ತದೆ ನೋಡ್ರಿ. ABCD ಎಷ್ಟು ಬಂದು ನೋಡ್ರಿ, ABCD ಎಷ್ಟು ಇಂಪಾರ್ಟೆಂಟ್ ನಿಮ್ಗೆ ನಾ ಫಸ್ಟ್ ದಿನ ಹೇಳಿನಿ. ಮತ್ತೆ ABCD ಬತ್ತು, ಮತ್ತೆ ABCD ಬರ್ಕೋಬೇಕು. ನಾವು ABCD ಬಂತಂದ್ರೆ ಬರ್ಕೊಂಡ್ಬಿಡ್ಬೇಕು. ಅದೇ ನಿಮ್ಮ ಫಸ್ಟ್ ಕೆಲಸ. ABCD ಬರ್ಕೊಂಡ್ರೆ ಅಂದ್ರೆ ನೀವೆಲ್ಲ ಅರ್ಧ ಕೆಲಸ ಮಾಡ್ದಂಗೆ.
N O P Q R S T U V W X Y ಅವ್ರು ಮಿಸ್ ಆಯ್ತೇನ್ರಿ A B C D E F G H I ಐ ಮಿಸ್ ಆಯ್ತು ನೋಡ್ರಿ I J K L M N O P Q R S T ಅದ್ರಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಟೀಚರ್ ಅದ ಟೀಚರ್ TEACHER ಟೀಚರ್ಗೆ ಏನು ಬರ್ದವರು AETEREH ಬರ್ತದೆ ಮುಂದೆ ಏನು ಮಾಡ್ಯಾರ ಪ್ರಾಬ್ಲಮ್ ಕೇಳ್ಯಾರ ಸೊ ಪ್ರಾಬ್ಲಮ್ ಹೆಂಗೆ ಬರಿಬೇಕು ಅಂತ ನೋಡ್ರಿ ಟೀಚರ್ ಇಲ್ಲಿ ಸೀನ ಹಾರಿಸ್ಬಿಟ್ರನ್ನ ಇವರು ಸೀನ ಹಾರ್ಸ್ಯಾರ ನೋಡ್ರಿ ಇಲ್ಲಿ ಓಕೆ ಇರಲಿ ಏನು ಮಾಡ್ಯಾರ ಇಲ್ಲಿ ನೋಡ್ರಿ ಏನು ಮಾಡ್ಯಾರ ಇಲ್ಲಿ ಬರೆದ್ರು ಕೆ ಇಲ್ಲಿ ಬರೆದ್ರು ಟಿ ಇಲ್ಲಿ ಬರೆದ್ರು ಹೊಳ್ಳಿ ಎಚ್ ಇಲ್ಲಿ ಬರೆದ್ರು ಇ ಇಲ್ಲಿ ಬರೆದ್ರು ಆರ್ ಇಲ್ಲಿ ಬರೆದ್ರು ಅಂದ್ರೆ ಏನು ಮಾಡಿದ್ರು ಅವರು ಮೂರು ಗುಂಪು ಮಾಡಿದ್ರು ಈ ಮೂರು ಗುಂಪು ಮಾಡಿದ್ರು ಈ ಸಿ ಹಂಗೆ ಹೇಳ್ಬಿಟ್ರು ಇಲ್ಲೂ ಸಹ ನಾವು ಮಾಡೋಣ ಹಂಗೆ ಮಾಡಬೇಕು ಫಸ್ಟ್ 3 ಗುಂಪು ಮಾಡಬೇಕು ಲಾಸ್ಟ್ 3 ಗುಂಪು ಮಾಡಬೇಕು ಮಿಡಲ್ ಅಂಕಿ ಬಿಡೋಣ ನೋಡೋಣ ಮುಂದೆ ಏನಾಗಿದೆ ಸೊ ಇಲ್ಲಿ ಏನು ಮಾಡಬೇಕು ಮಿಡಲ್ ಅಂಕಿ ಇಲ್ಲಿ 3 ಗುಂಪು ಏನು ಮಾಡಿದ್ರು 3 ಮಾಡಿ ಈ 3ನೇ ಅಕ್ಷರನ ಫಸ್ಟ್ ಬರೆದ್ರು ಇಲ್ಲಿ 3 ಅಕ್ಷರ ಏನಾದ ಓ ಇಲ್ಲಿ ಬರಿಬೇಕು ಮಿಡಲ್ ಅಂಕಿ ಮಿಡಲ್ ಬರೆದ್ರು ಮಿಡಲ್ ಅಂಕಿ ಮಿಡಲ್ ಆರ್ ಅದ ಆರ್ ಹಂಗೆ ಬರೆದ್ರು ಪಿನ ಇಲ್ಲಿ ಬರೀ ಇಲ್ಲಿ ಬಿ ಹಂಗೆ ಬಿಡೋಣ ನೋಡೋಣ ಆಮೇಲೆ ನೋಡೋಣ ಹೆಂಗೆ ಬರೆದ್ರೆ ಅಂತ ಕೇಸಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದು ಈ ಕಡೆ ಬರಬೇಕು ಇದು ಈ ಕಡೆ ಬರಬೇಕು ಇದು ಇಲ್ಲೇ ಬರಬೇಕು ಸೊ ಇಲ್ಲಿ ಏನಾಯ್ತು ಫಸ್ಟ್ ಎಮ್ ಇದು ಇ ಎಲ್ ಫಸ್ಟ್ ಅಂಕಿ ಈ ಥರ ಅದಾವೆ ನೋಡ್ಕೊಂಡ್ಬಿಡ್ಬೇಕ್ರಿ ORP ML ಇಲ್ಲೂ ಅದ ORP ML ಇಲ್ಲೂ ಅದ ಡಿ ಬೇಕಾ ಸಿ ಬೇಕಾ ಕನ್ಫ್ಯೂಸ್ ಆಗ್ತಿ ಈಗ ನಮ್ಗೆ ಇವು ಎರಡು ಆಪ್ಷನ್ ಅಂತೂ ಅಲ್ಲ ಆರಿಂದ ಸ್ಟಾರ್ಟ್ ಆಗಂಗಿಲ್ಲ ಓ ಸ್ಟಾರ್ಟ್ ಆಗುತ್ತೆ ಆಪ್ಷನ್ ಬಿಟ್ಬಿಡೋದು ಸೊ ಇವೆರಡು ಬಂತು ಸೊ ಸಿ ಬೇಕಾ ಡಿ ಬೇಕಾ ಇಲ್ಲಿ ನೋಡ್ರಿ ಸಿ ಆಗೈತ ಸಿ ಆಗೋಣ ಇ ಬಂತು ಸೊ ಸಿ ಆಗೋಣ ಇ ಅಂದ್ರೆ ಸಿ ಇಲ್ಲದ ಇ ಇಲ್ಲದ ಸೊ ಅಂದ್ರೆ ಒಂದು ಗ್ಯಾಪ್ ಅದ ಇಲ್ಲಿ ನಮಗೆ ಬಿ ಅದ ಸೊ ಬಿ ಅನ್ನೋದು ಇಲ್ಲದ ಸೊ ಬಿ ಇಲ್ಲದ ಇಲ್ಲ ಒಂದು ಗ್ಯಾಪ್ ಮಾಡಿ ಬರಿಬೇಕು ಸೊ ಬಿ ಇಲ್ಲದ ನಾ ಸಿ ಗ್ಯಾಪ್ ಮಾಡಿ ಡಿ ಬರಿತೀನಿ ಸೊ ಒಂದು ಗ್ಯಾಪ್ ಮಾಡಿದ್ರೆ ಡಿ ಬಂತು ಸೊ ಇಲ್ಲಿ ಆಪ್ಷನ್ ಡಿ ಏನಾಯ್ತು ಡಿ ಬರಬೇಕು ಏನಾಯ್ತು ಆಪ್ಷನ್ ಡಿ ಇಲ್ಲಿ ಬಂತು ಅಂದ್ರೆ ಆಪ್ಷನ್ 3 ಏನಾಗುತ್ತಾ ಸರಿ ಅಂತ ಉತ್ತರ ಆಗುತ್ತೆ ಓಕೆ ತಿಳಿತಲ್ರಿ ಹೆಂಗಂತೇಳಿ ನೆಕ್ಸ್ಟ್ ಕ್ವಶನ್ ಸಹ ಇದೆ ಹಿಂಗೆ ಇಲ್ಲಿ ಅಕ್ಷರ ಮಿಡಲ್ ಅಕ್ಷರ ಯಾವ್ದು ಬರುತ್ತಾ ಅಂತ ಕೇಳಿದ್ದಾರೆ ಸೊ ಈ ತರ ಬಂತಂದ್ರೆ ಮತ್ತೆ ನೀವು ಮಾಡಬೇಕು ಇಲ್ಲಿ ಇದು 3 ಗುಂಪು ಅದ 4 ಗುಂಪು ಅಂತ ತಿಳ್ಕೊಬೇಕು 3 ಗುಂಪು 4 ಗುಂಪು ಅಂತ ತಿಳ್ಕೊಂಡು ಬರೀಬೇಕು ಸೊ ನೋಡಿ ನೆಕ್ಸ್ಟ್ ಏನು ಮಾಡೋಣ ಇಲ್ಲಿ ಫಸ್ಟ್ಗೆ ಏನದ ಅಂದ್ರೆ ಗುಂಪು ಯಾವ್ದಂದ್ರೆ BCA ನೆಕ್ಸ್ಟ್ ಏನದ ಇಲ್ಲಿ BCA ಆಗದ ನೆಕ್ಸ್ಟ್ ಇಲ್ಲಿ ಏನಾಗದ ABC ಅಂತ ಇರ್ಬೋದು ಅಂತ ತಿಳ್ಕೊಳ್ಳೋಣ ABC ಅಂದ್ರೆ ಒಂದು ABC ಅದಲ್ಲ ABC ಇದನ್ನ ಫಸ್ಟ್ ಬಿ ದಿಂದ ಬರ್ದಾರ BCA ಹಿಂಗ ನೆಕ್ಸ್ಟ್ ಹೊಳ್ಳಿ ಎ ಇಂದ ಚಲೋ ಮಾಡಿ ಹೊಳ್ಳಿ ABC ಹೊಳ್ಳಿ ಮಾಡ್ತಾರ ನೋಡೋಣ ಇಲ್ಲೇನಾಯ್ತು ಈಗ ಎ ಆಯ್ತು ಬಿ ಹೊಳ್ಳಿ ಸಿ ಬರ್ಕೊಂಡು ಇಲ್ಲಿ ಸಿ ಆಯ್ತು ಹೊಳ್ಳಿ ABC ಹೊಳ್ಳಿ ABC ಆಯಿತು ನೆಕ್ಸ್ಟ್ ಹೊಳ್ಳಿ ABC ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೆ ಬರ್ದಾರಪ್ಪ ಅಂತಂದ್ರೆ BCAA ಹೊಳ್ಳಿ BCA ಬರೆದ್ರು ಹೊಳ್ಳಿ AA ಹೊಳ್ಳಿ BC ಹೊಳ್ಳಿ AA ಹೊಳ್ಳಿ BC ಹೊಳ್ಳಿ AA ನೋಡ್ರಿ ಇಲ್ಲಿ 4 ಗುಂಪು ಅದ್ರಿ ಇದು 4 ಅಕ್ಷರ ಗುಂಪು ಅದ BCA ಬರ್ದೇವಿ ಇಲ್ಲಿ AA ಆಯ್ತು ಹೊಳ್ಳಿ ಬಿ ಬರ್ದೇವಿ ಸಿ ಬರ್ದೇವಿ AA ಇದೊಂದು ಗುಂಪ ಹೊಳ್ಳಿ BCAA ಗುಂಪ ಹೊಳ್ಳಿ BCAA ಗುಂಪ ಹೊಳ್ಳಿ BCAA ಗುಂಪ ಸೊ BCAA ಗುಂಪ ಅನ್ನೋದು BCAA ಗುಂಪ BCAA ಅಂತೇಳಿ 4 ಗುಂಪುಗಳಾದವ್ರಿ 4 ಗುಂಪು ಅದು ಸೊ ಈ 4 ಗುಂಪು ಹಾಕಿ ಇಲ್ಲಿ ಫಸ್ಟ್ ಏನ್ ಬರಬೇಕು BCA ಗುಂಪ ಇಲ್ಲಿ ಎ ಬರ್ದೇವಿ ಎ ಎರಡನೇದು ಸಿ ಮೂರನೇದು ಇಲ್ಲಿ ಎ ಬೇಕು ಎ ಇಲ್ಲಿ ಬಿ ಬೇಕು ಬಿ ಸೊ AC AB ಫಾರ್ಮುಲಾ ಬೇಕಾಗತ್ತಾ ಸೊ ಆಪ್ಷನ್ ಏನಪ್ಪಾ ಅಂದ್ರೆ 1ನೇ ಆಪ್ಷನ್ ಸರಿ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇದು ಮಿಸ್ಸಿಂಗ್ ನಂಬರ್ ಮಿಡಲ್ ಯಾವ ನಂಬರ್ ಬೇಕಾಗೈತೆ ಅನ್ನೋದನ್ನ
ಕೇಳ್ಯಾರ ಅವ್ರು. ಮಿಡಲ್ ಯಾವ ನಂಬರ್ ಅಂತಂದ್ರೆ ಇದು ಸೇಮ್ ನೀವು ನಂಬರ್ ಸೀರೀಸ್ ಮಾಡಿದೇವಲ್ರಿ ಅದೇ ತರ ನಂಬರ್ ಸೀರೀಸ್ ಯಾವ್ದಾರ ಮಾಡಿಲ್ಲ ಅದೇ ತರ ಹೆಂಗ್ ಮಾಡೋದಪ್ಪ ಅಂದ್ರೆ ಫಸ್ಟ್ ಏನ್ ಮಾಡೋಕೆ ಈ ತರ ಬಂದಂದ್ರೆ ಏನ್ ಮಾಡೋಕಪ್ಪ ಅಂತಂದ್ರೆ ಇಲ್ಲಿ ಸಣ್ಣ ಸಣ್ಣ ಅಂಕಿ ಇದು ಅಂದ್ರೆ ಹಂಗೆ ಮಾಡಕ್ ಟ್ರೈ ಮಾಡ್ಬೇಕು. ಸಣ್ಣ ಸಣ್ಣ ಅಂಕಿ ಇದಂದ್ರೆ ಹಂಗೆ ಮಾಡಕ್ ಟ್ರೈ ಮಾಡ್ಬೇಕು. ದೊಡ್ಡ ದೊಡ್ಡ ಅಂಕಿ ಇದಂದ್ರೆ ನಾವು ಕಳಿದೆ ಗುಡ್ಸೋದು ಈ ತರ ಮಾಡ್ಬೇಕು. ಈಗ ನೋಡ್ರಿ ಇಲ್ಲಿ ಏನದ 11 ಅದ, ಇಲ್ಲಿ 15 ಇಲ್ಲಿ 11 17 15 ಬಂತು ಅಂದ್ರೆ ಒಂದು ಏರ್ತು ಒಂದು ಇಳಿತು ಆಗೈತೆ. ಸೊ ಇಲ್ಲಿ ನಾವೇನ್ ಮಾಡೋಣ ಈಗ 11ಕ್ಕೆ 15 ಒಂದೇ ಅಂತಂದ್ರೆ +4 ಆಯ್ತು. ಇಲ್ಲಿ 15ಕ್ಕೆ ಹೊಳ್ಳಿ 19 ಅಂದ್ರೆ +4 ಆಯ್ತು. ಇಲ್ಲಿ 19ಕ್ಕೆ ಹೊಳ್ಳಿ +4 ಮಾಡಿದ ಅಂತಂದ್ರೆ 23 ಬಂತು. ಓಕೆ, ಇಲ್ಲಿ ನೋಡ್ರಿ 17 ಅದ, 17 ಇಳಿತು. ಏನ್ ಇಳಿತು 17 ಇಲ್ಲಿ -4 ಆಯ್ತು. ಹೊಳ್ಳಿ ಇದ್ರಿಗೆ ಹೊಳ್ಳಿ -4 ಮಾಡಿದ್ರೆ ಏನಾಗುತ್ತೆ ರೀ 9 ಆಯ್ತು. ಸೊ 9ಕ್ಕೆ ಹೊಳ್ಳಿ -4 ಮಾಡಿದ್ರೆ 5 ಬಂತು. ಸೊ ಹಂಗಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ -4 ಪ್ಯಾಟರ್ನ್ ಸರಿ ಇದ್ದಂಗೆ. ಅಂದ್ರೆ ಇಲ್ಲಿ ಮಾಡಬೇಕು -4 ಮಾಡಿದಾಗ ಏನು ಬರ್ತೀರಿ ಉತ್ತರ 9 ಬಂತು. ಸೊ ಆಪ್ಷನ್ 4 ಏನಪ್ಪಾ ಅಂದ್ರೆ ಸರಿ ಅಂತ ಉತ್ತರ. ಅರ್ಥ ಆಯ್ತಾ ನಿಮ್ಗೆ ತಿಳಿತಲ್ರಿ. ನೆಕ್ಸ್ಟ್ ಕ್ವಶನ್ ಬಿಡಿಸಿದ್ರೆ ಹೆಂಗಪ್ಪ ಅಂದ್ರೆ ಇದೊಂದರ ಏನೋ ಒಂದು ಪ್ಯಾಟರ್ನ್ ಅಲ್ಲಿ ಕೊಟ್ಟಿರ್ತಾರ. ಇದನ್ನ ಅಲ್ಲಿರುವಂತ ಲಾಜಿಕ್ ಕಂಡುಹಿಡ್ಕೋಬೇಕು. ಸೊ ಇಲ್ಲಿ ಏನ್ ಮಾಡಿದ ಕ್ವಶನ್ ಮಾರ್ಕ್ ಈ ಕಡೆ ಅದಂತ ಅಂದ್ರೆ ಈ ಕಡೆ ನೋಡ್ಬೇಕು ಇಲ್ಲಿ. ಸೊ ಇಲ್ಲಿ 2 ಅದ, ಇಲ್ಲಿ 5 ಅದ. ಸೊ 2 ಇದ್ದ 5 ಹೆಂಗಾಯ್ತು ಅಂತ ನೋಡ್ಕೋಬೇಕು. ಸೊ 2 ಏನಾಯ್ತು ಅಂದ್ರೆ 2 4 ರೀ, ಇದಕ್ಕೆ ಇಂಟು 2 ಮಾಡ್ತೀನಿ 4 ಆಯ್ತು, +1 ಮಾಡ್ತೀನಿ 5 ಆಯ್ತು. ಅಂದ್ರೆ 2ಕ್ಕೆ ಇಂಟು 2 ಮಾಡಿದೆ +1 ಮಾಡಿದೆ 5 ಆಯ್ತು. 5 ಬಂತೀರಿ ಇದು. ಈ ನೆಕ್ಸ್ಟ್ ಇಲ್ಲಿ 5 ಇದ್ದು 12 ಹೆಂಗಾಯ್ತು ನೋಡ್ಬೇಕು. ಸೊ 5 ಇಲ್ಲಿ ಇದ್ದು ಇದಕ್ಕೆ ಇಂಟು 2 ಮಾಡ್ತೀನಿ, 5 2 10 ಆಯ್ತು, +2 ಮಾಡ್ತೀನಿ ಎಷ್ಟಾಯ್ತು 12 ಆಯ್ತು. ಈ 12 ಇದ್ದ 27 ಹೆಂಗಾಯ್ತು ನೋಡ್ಬೇಕ್ರಿ. ಸೊ ಇಲ್ಲಿ ಏನ್ ಮಾಡ್ತೀನಿ 12 ಅದ ಇಂಟು 2 ಮಾಡ್ತೀನಿ 24 ಆಯ್ತು. 24ಕ್ಕೆ 3 ಆ್ಯಡ್ ಮಾಡ್ತೀನಿ, 3 ಕೂಡಿಸ್ತೀನಿ. ಸೊ 27 ಆಯ್ತು. ಇಲ್ಲಿ ನೋಡ್ರಿ ಈಗ ನೋಡ್ರಿ ಇಲ್ಲಿ 1 2 3 ಇಲ್ಲ ಇಂಟು 2 ಮಾಡ್ಕೊತ ಹೋಗೋಣ, 1 2 3 ಏನೋ ಮಾಡ್ಕೊತ ಹೋಗೋಣ ಅಂತ ಹೊಂಡ ಅನ್ಸುತ್ತ. ನೋಡ್ರಿ ಹಂಗ 27 ಅದ, 27 ಗುಡಿಸಿ ನೋಡೋಣ. 27 ಅದ ಇಂಟು 2 ಮಾಡ್ತೀನಿ +4. 27 ಎರಡ್ಲೆ ಎಷ್ಟು ರೀ 27 ಎರಡ್ಲೆ 27 ಎರಡ್ಲೆ ಏಟಾಗುತ್ತಂದ್ರೆ 54 ಆಗುತ್ತೆ. 54ಕ್ಕೆ +4 ಅಂದ್ರೆ 58 ಆಯ್ತು. ಹೊಳ್ಳಿ 58 ಬಂತು ಇಲ್ಲಿ ಸರಿಯಾಗಿ ಕರೆಕ್ಟ್ ಬಂತು. ಹೊಳ್ಳಿ 58 ಅದ, ಈ 58ಕ್ಕೆ ಆ್ಯಡ್ ಮಾಡ್ತೀನಿ. 58ಕ್ಕೆ ಆ್ಯಡ್ ಅಂತಂದ್ರೆ 116. 116ಕ್ಕೆ ಇಲ್ಲಿ ಎಷ್ಟು ಮಾಡಿಸ್ಬೇಕ್ರಿ 5 ಕೂಡಿಸ್ಬೇಕು. 116ಕ್ಕೆ 4 ಆಯ್ತು, ಇಲ್ಲಿ 5 ಕೂಡಿಸ್ಬೇಕು. 116ಕ್ಕೆ 5 ಕೂಡಿಸಿ ರೇಟ್ ಆಯ್ತು 121. 116 + 5 4 4 120 + 1 121 ಕರೆಕ್ಟ್ ಆಯ್ತು. ಸೊ ಹೊಳ್ಳಿ 121 ಅದ, 121 ಬಂತು. 121ಕ್ಕೆ 248 ಬರಬೇಕು. 121ಕ್ಕೆ ಇಂಟು 2 ಮಾಡ್ತೀನಿ ಪ್ಲಸ್ ಇಲ್ಲಿ 5 ಆಯ್ತು 6 ಮಾಡ್ಬೇಕು ಅಂದ್ರೆ ಬರ್ಬೇಕಾದ ಅಂದ್ರೆ 2 1 2 2 2 4 2 1 2. ಸೊ ಏನಾಗ್ತಂದ್ರೆ 242 ಆಯ್ತು. 242ಕ್ಕೆ +6 242 ಅಂದ್ರೆ 242 + 6 248. ಗೊತ್ತಾದ್ರೆ ಹೆಂಗಂತ ಹೇಳಿರಿ 248 ಬಂತು ಅಂದ್ರೆ 121 ಇಂಟು 2 2 1 2 2 4 2 1 2 +6. ಸೊ 6 ಅಂದ್ರೆ ಏನಾಯ್ತು 248 ಆಯ್ತು. ಸೊ 248 ಉತ್ತರ ಬಂತಿಲ್ಲಿ. ಸರ್ ನೆಕ್ಸ್ಟ್ ಇದೇ ಥರ ಮಾಡ್ಬೇಕು ನಾವು ಅಂದ್ರೆ ಮುಂದಿನ ಅಂಕಿ ಯಾವ್ದು ಗೊತ್ತಾಗತ್ತೆ. ಸೊ 248 ಅದ, ಇಂಟು 2 ಮಾಡಬೇಕು ಪ್ಲಸ್ ಏನು ಮಾಡೋಕ್ರಿ ಇಲ್ಲಿ 1 2 3 4 5 6 ಆಯ್ತು. ಈಗ ಏನು ಮಾಡಬೇಕು 7 ಬರಬೇಕು. ಸೊ ಮಾಡಿ ನೋಡೋಣ್ರಿ 248 ಇಂಟು 2 ಏಟಾಗುತ್ತೆ 248 ಅಂದ್ರೆ 248 ಇಂಟು 2 ಅಂದ್ರೆ 496 ಆಯ್ತು. 496 +7 ಅಂತಂದ್ರೆ ಇಲ್ಲಿ 4 ಅಂದ್ರೆ 500 ಆಯ್ತು. ಪಕ್ಕದ +3 503 ಆಯ್ತು. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 503. ಗೊತ್ತಾಗಲಿ ಹೆಂಗಂತೇಳಿ 503 ಹೆಂಗಂತೇಳಿ ಈ ಥರ ಲೆಕ್ಕ ಮಾಡ್ಬೇಕ್ರಿ. ಈ ಥರ ಬರ್ತಾವ. ಈಗ ಇಷ್ಟು ನೆಕ್ಸ್ಟ್ 22 ಕ್ವಶನ್ ಬಿಡಿಸಿದಾರೆ. ಇವತ್ತೇನು ಮಾಡಿದೇವಿ 22 ಕ್ವಶನ್ಸ್ ಬಿಡಿಸಿದೇವಿ. ನಾಳೆಗೆ ಏನಪ್ಪ ಅಂತಂದ್ರೆ ಮುಂದಿನ